ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಸೆಕೆಂಡ್ ಚಾಪ್ಟರ್ ಮಾಡರ್ನ್ ಮಾರ್ಕೆಟಿಂಗ್ ಸೆಕೆಂಡ್ ಚಾಪ್ಟರ್ SCP ಸಿಲಬಸ್ಸಿನ ಟೈಪ್ಸ್ ಆಫ್ ಬ್ಯಾಂಕ್ಸ್ ಆ್ಯಂಡ್ ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ಪನ್ನು ಇನ್ ಡೀಟೇಲ್ ಆಗಿ ಈ ಚಾಪ್ಟರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಆಲ್ಮೋಸ್ಟ್ ನೀವು ನೋಡಿರ್ತಾರೆ ಅನಿಸುತ್ತೆ SCP ಸಿಲಬಸ್, ಆಲ್ಮೋಸ್ಟ್ ಇರೋದೇ SCP ಸಿಲಬಸ್. ಸೊ ನಿಮಗೆ ಯೂಸ್ ಆಗುತ್ತೆ. ಇನ್ನು ಸೆಕೆಂಡ್ ಸೆಮ್ ಅಲ್ವಾ, ಇನ್ನು ನೆಕ್ಸ್ಟ್ ಫ್ಯೂಚರ್ಗೆಲ್ಲ ಯೂಸ್ ಆಗುತ್ತೆ. ಸೊ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಇವಾಗ 1 by 1 ಕಾನ್ಸೆಪ್ಟ್ನ ತಿಳ್ಕೊಳ್ಳೋಣ. ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೋಣ. ಕಮರ್ಷಿಯಲ್ ಬ್ಯಾಂಕ್. ಇವಾಗ ಬ್ಯಾಂಕಲ್ಲಿ ನಾನು ನಿಮಗೊಂದು ಹೇಳಿದೆ, ಏನು ಬ್ಯಾಂಕ್ ಇಸ್ ಎ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ ಅಕ್ಸೆಪ್ಟ್ ಡೆಪಾಸಿಟ್ ಫ್ರಮ್ ಹೋಲ್ಡ್ ಆ್ಯಂಡ್ ಲೆಂಡ್ ಮನಿ. ಅಂದರೆ ಏನು ಮಾಡುತ್ತೆ ಬ್ಯಾಂಕ್, ಮೀನಿಂಗ್ ಏನಿತ್ತು, ಅಕ್ಸೆಪ್ಟ್ ಮಾಡುತ್ತೆ ಡೆಪಾಸಿಟ್ನ ಆ್ಯಂಡ್ ಲೋನ್ನ ಪ್ರೊವೈಡ್ ಮಾಡುತ್ತೆ ಅಂತ. ಇವಾಗ ಬ್ಯಾಂಕ್ ಕೆಲಸನೇ ಅದು. ಯಾವುದೇ ಬ್ಯಾಂಕ್ ಬಗ್ಗೆ ಕೇಳಿಲಿ, ಫಸ್ಟ್ ಪಾಯಿಂಟ್ ನೀವೇನು ಬರಬೇಕು ಅಂದರೆ ಏನು ಮಾಡುತ್ತೆ ಅದು, ಅಕ್ಸೆಪ್ಟ್ ಡೆಪಾಸಿಟ್ ಫ್ರಮ್ ಅಕೌಂಟ್ ಹೋಲ್ಡರ್ ಆ್ಯಂಡ್ ಲೆಂಡ್ ಲೋನ್. ಓಕೆನಾ, ಲೆಂಡ್ ಮನಿ ಹೂ ವಾಂಟ್ ಅಂತ ಈ ಥರ ಬರೋದು ಸಾಕು ನೀವು. ಓಕೆನಾ, ಯಾವುದೇ ಬ್ಯಾಂಕ್ ಬಗ್ಗೆ ಕೇಳಿದ್ವಿ, ಎಲ್ಲ ಬ್ಯಾಂಕ್ ಒಂದೇ ತಾನೇ ಕೆಲಸ ಮಾಡೋದು. ಇವಾಗ ಕಂಪ್ಲೀಟ್ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೋಣ. ಯಾವುದೇ ಬ್ಯಾಂಕ್ಗೆ ಹೋಗಿ ಏನು ಮಾಡ್ತಾರೆ, ಅಕೌಂಟನ್ನ ಓಪನ್ ಮಾಡಿಸ್ಕೊಂಡು ಡೆಪಾಸಿಟ್ ಇಡಿಸ್ಕೋತಾರೆ, ಲೋನ್ನ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಎಲ್ಲ ಬ್ಯಾಂಕು ATM ಫೆಸಿಲಿಟಿ ಪ್ರೊವೈಡ್ ಮಾಡುತ್ತೆ ಅಲ್ವಾ. ಮತ್ತು ಎಲ್ಲ ಬ್ಯಾಂಕು ಚೆಕ್ ಫೆಸಿಲಿಟಿ ಕೊಡುತ್ತೆ, UPI ಫೆಸಿಲಿಟಿ, ಮೊಬೈಲ್ ಬ್ಯಾಂಕಿಂಗು, ನೆಟ್ ಬ್ಯಾಂಕಿಂಗು ಇದೆಲ್ಲ ಪ್ರೊವೈಡ್ ಮಾಡುತ್ತೆ. ಸೊ ಅವ್ನು ಯಾವುದೇ ಬ್ಯಾಂಕ್ ಬಗ್ಗೆ ಕೇಳಿ, ಸೊ ಕೆಲವೊಂದು ಪಾಯಿಂಟನ್ನ ನೀವು ಹಾಗೆ ಹಾಕ್ಬಿಡಿ. ಓಕೆನಾ, ಎಲ್ಲ ಬ್ಯಾಂಕು ಸೇಮೇ ಮಾಡೋದು, ಬಟ್ ಯಾವುದೋ ಒಂದು ಫೀಚರ್ ಆ ಕಡೆ ಈ ಕಡೆ ಹೋಗಿರುತ್ತೆ. ಇನ್ನು ಒಂದೇ 1 ಇಲ್ಲ 2 ಫೀಚರ್ಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದು ಬಿಟ್ಟು ನೀವೆಲ್ಲ ಸೇಮ್ ಪಾಯಿಂಟ್ ಇರುತ್ತೆ, ಯಾವ ಬ್ಯಾಂಕ್ ಅದು ಕೇಳಿ. ಓಕೆನಾ, ಇವಾಗ ಕಮರ್ಷಿಯಲ್ ಬ್ಯಾಂಕ್ ಅಂತ ಏನು ಅಂತ ನೋಡೋಣ. ಫಸ್ಟು ಕಮರ್ಷಿಯಲ್ ಬ್ಯಾಂಕ್ ಅಂಡರಲ್ಲಿ ಯಾವ್ಯಾವ ಬ್ಯಾಂಕ್ ಬರುತ್ತೆ, SBI, ICIC, IDBI, ಬ್ಯಾಂಕ್ ಆಫ್ ಇಂಡಿಯಾ, ಇದೆಲ್ಲ ಬ್ಯಾಂಕ್ಸ್ ಬರುತ್ತೆ. ಓಕೆನಾ, ಕಮರ್ಷಿಯಲ್ ಬ್ಯಾಂಕ್ ಏನು, ಅದೊಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಏನು ಮಾಡುತ್ತೆ, ಡೆಪಾಸಿಟ್ನ ಅಕ್ಸೆಪ್ಟ್ ಮಾಡುತ್ತೆ, ಲೋನನ್ನು ಪ್ರೊವೈಡ್ ಮಾಡುತ್ತೆ. ಓಕೆನಾ, ಇದು ಅದು ಮೀನಿಂಗು. ನೆಕ್ಸ್ಟು ನಾವು ಅದು ಫಂಕ್ಷನ್ಸ್ ಫೀಚರ್ಸ್ನ ನೋಡೋದಾದರೆ, ಕಮರ್ಷಿಯಲ್ ಬ್ಯಾಂಕ್ ಏನು ಮಾಡುತ್ತೆ ಅಂದರೆ ಪಬ್ಲಿಕ್ಗೆ ಹೆಲ್ಪ್ ಮಾಡುತ್ತೆ. ಯಾವ ಥರ ಹೆಲ್ಪ್ ಮಾಡುತ್ತೆ, ಇಂಡಿವಿಜುವಲ್ಸು, ಕನ್ಸ್ಯೂಮರ್ಸ್ ಮತ್ತು ಸ್ಟಾರ್ಟಪ್ಸ್ ಏನಾದರೂ ಹೊಸದಾಗಿ ನೀವು ದಬಾಕ್ತೀನಿ ಅಂತ ಹೋಗಂಗಿದ್ದರೆ ಇವ್ರಿಗೆಲ್ಲ ಲೋನ್ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟು ಇದೇನು ಮಾಡುತ್ತೆ, ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ. ಯಾವ ಥರ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ಅಂದರೆ ಚೆಕ್ಕಿಂಗ್ ಆ್ಯಂಡ್ ಸೇವಿಂಗ್ ಅಕೌಂಟ್. ಚೆಕ್ ಅಲ್ಲ, ಚೆಕ್ಕಿಂಗ್. ಏನಂದರೆ ಇವಾಗ ನೀವು ಹೋಗ್ತೀರ ಅಂದ್ಕೊಳ್ಳಿ ಬ್ಯಾಂಕ್ಗೆ ಹೋಗಿ ನನ್ನ ಅಕೌಂಟಲ್ಲಿ ದುಡ್ಡು ಬಂದಿಲ್ಲ. ಇವಾಗ ನೀವು ನೋಡಿರ್ತೀರ ಅನಿಸುತ್ತೆ, ಗೃಹಲಕ್ಷ್ಮಿ ಸ್ಕೀಮ್ ಬಂದಾಗಿಂದ ಬ್ಯಾಂಕ್ ಅವ್ರಿಗಂತೂ ಫುಲ್ ಹೆವಿ ಕೆಲಸ ಆಗೋಗಿದೆ. ಯಾಕಂದರೆ ಸುಮ್ಮನೆ ಜನ ಹೋಗ್ತಾರೆ, ನನಗೆ 2000 ಹಾಕಿಲ್ಲ ದುಡ್ಡು, ಚೆಕ್ ಮಾಡಿ ಅಂತ. ಅಂದರೆ ಇದನ್ನೆಲ್ಲ ಚೆಕ್ ಮಾಡುತ್ತೆ, ಈ ಸರ್ವಿಸಸ್ ಕೊಡುತ್ತೆ. ಆಮೇಲೆ ಸೇವಿಂಗ್ ಅಕೌಂಟ್ ಓಪನ್ ಮಾಡುತ್ತೆ, ಲೋನ್ನ ಪ್ರೊವೈಡ್ ಮಾಡುತ್ತೆ. ಆಮೇಲೆ ಬೇಸಿಕ್ಕು ಇನ್ವೆಸ್ಟ್ಮೆಂಟ್ ಬಗ್ಗೆ ಇಲ್ಲ, ನೀವು ಯಾವುದಾದ್ರು ಬ್ಯಾಂಕಿಗೆ ಹೋಗ್ಬಿಟ್ಟು ನಾನು ಇನ್ವೆಸ್ಟ್ ಮಾಡಬೇಕಂತಿದ್ದೀನಿ, ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಲಿ ಅಂತ ಹೇಳಿದ್ರೆ ಅದನ್ನು ಹೆಲ್ಪ್ ಮಾಡುತ್ತೆ, ಕೊಡುತ್ತೆ. ಮತ್ತು ಸೇಫ್ ಡೆಪಾಸಿಟ್ ಬಾಕ್ಸ್ ಇದ್ದಂಗೆ ನಮಗೆ. ನಾವು ಒಂದ್ಸತಿ ಬ್ಯಾಂಕಲ್ಲಿ ಹಾಕಿದ್ರೆ ಅದೇ ನೀವು ಹೋಗ್ಬಿಟ್ಟು ಯಾವುದೋ ಒಂದು ಹೊಸ ಬ್ಯಾಂಕು ನಿಮ್ಗೆ ಜಾಸ್ತಿ ಡೆಪಾಸಿಟ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಕೊಡುತ್ತೆ, ಅಥವಾ ತುಕಾಲಿ ಬ್ಯಾಂಕಿಗೆಲ್ಲ ಹೋಗಿ ಡೆಪಾಸಿಟ್ ಮಾಡಿದ್ರೆ ಫುಲ್ ಗೋವಿಂದನೇ. ಬಟ್ ನಾನು ಹೇಳ್ತಿರೋದು ನಿಮಗೆ ಪಬ್ಲಿಕ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕು, ಹಳೆ ಜಮಾನದ ಬ್ಯಾಂಕು. ಇಲ್ಲೆಲ್ಲ ದುಡ್ಡಿಟ್ಟರೆ ನಮ್ಗೆ ನಂಬಿಕೆ ಇರುತ್ತೆ, ಎಲ್ಲೂ ಹೋಗಲ್ಲ ದುಡ್ಡು ಅಂತ. ಮತ್ತು ನಿಮಗೆ ಬ್ಯಾಂಕಲ್ಲಿ ಲಾಕರ್ ಫೆಸಿಲಿಟಿ ಅಂತ ಕೊಡ್ತಾನೆ. ಏನು ಲಾಕರ್ ಫೆಸಿಲಿಟೀಸ್ ಅಂದರೆ, ನಿಮ್ಮದು ಬಾಂಡ್ಸ್ ಇಡ್ಬೋದು, ಇಲ್ಲ ಚಿನ್ನ ಇಡ್ಬೋದು. ಇದನ್ನೆಲ್ಲ ತೊಗೊಂಡೋಗಿ ನೀವು ಮನೇಲಿ ಇಟ್ಟ ಕಳ್ತನ ಆಗೋಗುತ್ತಲ್ಲ, ಸೊ ನೀವು ಇದನ್ನು ತೊಗೊಂಡೋಗ್ಬಿಟ್ಟು ಬ್ಯಾಂಕಲ್ಲಿ ಇಡ್ಬೋದು. ಅದಕ್ಕೂ ನೀವೇ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ. ಓಕೆನಾ, ಯಾವ್ಯಾವ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ಅಂದರೆ SMS, OTP ಇಂಥ ಎಲ್ಲ ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ. ಹಾಗೆ ಇದಕ್ಕೆಲ್ಲ ಮೇಂಟೆನೆನ್ಸ್ ಫೀಸ್ ಅಂತ ಇರುತ್ತೆ, ಅದು ಚಾರ್ಜಸ್ ಎಲ್ಲ ಕಟ್ ಆಗ್ತಾ ಹೋಗುತ್ತೆ. ಆಮೇಲೆ ಓವರ್ ಡ್ರಾಫ್ಟ್ ಫೀಸ್ ಅಂದರೆ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಏನು ಅಂತ. ಮತ್ತು ನಾನ್ ಸಫಿಷಿಯೆಂಟ್ ಫಂಡ್ಸ್, ಫಾರ್ ಎಕ್ಸಾಂಪಲ್ ನಿಮ್ಮದು ಮಿನಿಮಮ್ ಬ್ಯಾಲೆನ್ಸ್ 1000 ರೂಪೀಸ್ ಇರುತ್ತೆ ಅಂದ್ಕೊಳ್ಳಿ. ಏನಾದರೂ ಒಂದು 50 ರೂಪಾಯಿ ಎತ್ಕೊಂಡು ನೀವು ತಿನ್ಕೊಬಿಟ್ರೆ 950 ರೂಪೀಸ್ ಆಗುತ್ತೆ. ಆವಾಗ ಫೈನ್ ಏನು ಮಾಡ್ತಾರೆ, ಚಾರ್ಜಸ್ ಆಗ್ತವೆ ನಿಮ್ಮ ಮೇಲೆ. ಓಕೆನಾ, ಇವಾಗೆಲ್ಲ ನೋಡಿರ್ತಾರೆ ಬಜಾಜ್ ಫಿನಾನ್ಸ್ ಅದೆಲ್ಲ ಇರುತ್ತಲ್ವ. ಇನ್ ಕೇಸ್ ಆನ್ ದ ಟೈಮ್ ಅವ್ರು ಏನಾದರೂ ಪೇ ಮಾಡಿ ಚೆಕ್ ಬೌನ್ಸ್ ಆದರೆ ಬ್ಯಾಂಕ್ ಕಡೆಯಿಂದ ಲೇಟ್ ಫೀಸ್ ಅಂತಲೂ ನೀವು ಪೇ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಬ್ಯಾಂಕ್ ಏನು ಮಾಡುತ್ತೆ, ಈ ಕಮರ್ಷಿಯಲ್ ಬ್ಯಾಂಕು ಮನಿನ ಅರ್ನ್ ಮಾಡುತ್ತೆ. ಹೇಗೆ ಅರ್ನ್ ಮಾಡುತ್ತೆ, ಲೋನ್ ಕೊಟ್ಟು ಅದರಿಂದ ಬರೋ ಇಂಟ್ರೆಸ್ಟಿಂದ ಅರ್ನ್ ಮಾಡುತ್ತೆ. ಆವಾಗಲೇ ನಾನು ನಿಮ್ಗೆ ಹೇಳಿದ್ದೆ, ಏನು ಇದೇನು ಮಾಡುತ್ತೆ ಕಮರ್ಷಿಯಲ್ ಬ್ಯಾಂಕ್ ಅಂದರೆ ಲೆಸ್ ಇಂಟ್ರೆಸ್ಟ್ ಕೊಡುತ್ತಂತೆ ಕಸ್ಟಮರ್ಗೆ.
ಅದೇ ಹೈ ಚಾರ್ಜಸ್ ತೊಗೊಳುತ್ತಂತೆ ಕ್ಲೈಂಟ್ ಯಾರು ಹೇಳಿ ಲೋನ್ ತೊಗೊಳ್ತಾನಲ್ಲ ಅವನು ಕ್ಲೈಂಟು, ಕಸ್ಟಮರ್ ಅಂದರೆ ಯಾರು ಅವನು ಡೆಪಾಸಿಟ್ ಮಾಡ್ತಾನಲ್ಲ ಅವನು. ಡೆಪಾಸಿಟ್ ಮಾಡೋನಿಗೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾನೆ ಗೊತ್ತಾ? 2.75% ಇಂಟ್ರೆಸ್ಟ್ ಸಿಗುತ್ತೆ ಕಸ್ಟಮರ್ಗೆ. ಅದೇ ಕ್ಲೈಂಟಿಗೆ 15% ಚಾರ್ಜ್ ಮಾಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ ನಿಮಗೇನೆ? ಬ್ಯಾಂಕ್ ಒಂದು ಸ್ಕ್ಯಾಮ್ ಇದ್ದಂಗೆ, ಓಕೆನಾ? ಮನೇಲೇ ಇಟ್ಬಿಡಿ ದುಡ್ಡು, ಯಾಕಂದರೆ ಎಕ್ಕಾಚಿಕ್ಕಿ ಚಾರ್ಜಸ್ ಕಟ್ ಮಾಡ್ತಾರೆ. ಇವಾಗ ಸಿಗ್ನಿಫಿಕೆನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ನೋಡೋಣ. ಬ್ಯಾಂಕ್ಸ್ ಫಸ್ಟ್ ಪಾಯಿಂಟು, ಬ್ಯಾಂಕ್ ಪ್ರಮೋಟ್ ಕ್ಯಾಪಿಟಲ್ ಫಾರ್ಮೇಷನ್. ಏನು ಹಂಗಂದರೆ ಏನೂ ಇಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಏನಂದರೆ ಇಂಡಿವಿಜುವಲಿಂದ ಡೆಪಾಸಿಟ್ನ ಕಲೆಕ್ಟ್ ಮಾಡಿಬಿಟ್ಟು ಆ ಡೆಪಾಸಿಟನ್ನ ಏನಾದರೂ ನಮ್ಮ ಕಂಟ್ರಿ ಗ್ರೋತಿಗೆ ಯೂಸ್ ಮಾಡೋವಂಥದ್ದು. ಯಾವ ಥರ ಯೂಸ್ ಮಾಡೋದಂದರೆ, ಇವಾಗ ಕಂಟ್ರಿ ಯಾವಾಗ ಗ್ರೋತ್ ಆಗುತ್ತೆ, ನೀವೇನೋ ಒಂದು ಓನ್ ಬಿಸ್ನೆಸ್ ಮಾಡಿದಾಗ, ಸೊ ಓನ್ ಬಿಸ್ನೆಸ್ ಮಾಡ್ತೀನಿ ಅಂತ ಸಾಹಸ ಮಾಡೋಕ್ಕೆ ನಿಂತಿರ್ತಾರಲ್ಲ ಅವ್ರಿಗೆ ಲೋನ್ ಪ್ರೊವೈಡ್ ಮಾಡೋದು, ಓಕೆನಾ? ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಇನ್ ನ್ಯೂ ಎಂಟರ್ಪ್ರೈಸಸ್. ಸೆಕೆಂಡ್ ಪಾಯಿಂಟ್ ಏನು? ಇನ್ವೆಸ್ಟ್ಮೆಂಟ್ ಇನ್ ನ್ಯೂ ಎಂಟರ್ಪ್ರೈಸಸ್. ಕಮರ್ಷಿಯಲ್ ಬ್ಯಾಂಕ್ ಏನು ಮಾಡುತ್ತೆ ಅಂದರೆ, ನ್ಯೂ ಎಂಟರ್ಪ್ರೈಸಸ್ ಹೊಸದಾಗಿ ನಾವು ಏನೋ ಮಾಡ್ತೀವಿ, ಸಾಧಿಸ್ತೀವಿ ಅಂತ ಬರ್ತಾರಲ್ಲ ಅವ್ರಿಗೆ ಲೋನ್ನ ಪ್ರೊವೈಡ್ ಮಾಡ್ತಾರೆ. ಫುಲ್ಲು ಬಲ್ಕಾಗಿ ಅಮೌಂಟ್ ಕೊಡೋದಿಲ್ಲ, ಶಾರ್ಟ್ ಮತ್ತು ಮೀಡಿಯಮ್ ಟರ್ಮ್ ಲೋನ್ನ ಪ್ರೊವೈಡ್ ಮಾಡುತ್ತೆ, ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ಲೋನ್ನ ಪ್ರೊವೈಡ್ ಮಾಡುತ್ತೆ. ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್. ಥರ್ಡ್ ಪಾಯಿಂಟ್ ಏನು? ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್. ಇದೆಲ್ಲಿ ಯಲಹಂಕಕ್ಕೆ ಹೋಗ್ಬಿಟ್ಟು ಅಗ್ರಿಕಲ್ಚರ್ನ ಡೆವಲಪ್ಮೆಂಟ್ ಮಾಡಿ ಅಂತ ಕೊಡ್ತಾ ಇಲ್ಲ. ಯಾವುದಾದ್ರೂ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಯಾರು ರೈತ ಇರ್ತಾರಲ್ವ ಅವ್ರಿಗೆ ಹೋಗ್ಬಿಟ್ಟು ಈ ಲೋನನ್ನು ಪ್ರೊವೈಡ್ ಮಾಡೋದು. ಅದು ಅಲ್ಲದೆ ಇದು ಲಾಂಗ್ ಟರ್ಮಿಗೆ ಕೊಡೋಲ್ಲ, ಶಾರ್ಟ್ ಟರ್ಮಿಗೆ ಕೊಡ್ತಾರೆ. ಯಾಕಂದರೆ ಇವಾಗ ಒಬ್ಬ ರೈತ ಹೋಗ್ಬಿಟ್ಟು ನನಗೆ 1 ಕೋಟಿ ಕೊಡಿ ಅಂತ 1 ಕೋಟಿ ತೊಗೊಂಡು ಅವರು ಏನು ಮಾಡ್ತಾರೆ ಹೇಳಿ, ಅವ್ರಿಗೆ ಉಳುಮೆ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಲೋನ್ನ ತೊಗೊಳ್ತಾರೆ. ಇವಾಗ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಬ್ಯಾಂಕ್ ಅಂದರೆ ಒಂದು ಕಾನ್ಸೆಪ್ಟ್ ಬಂತಲ್ವ ನಿಮಗೆ? ಇವಾಗ ಕಮರ್ಷಿಯಲ್ ಬ್ಯಾಂಕ್ ರೂಲ್ಸ್ ಮತ್ತು ಸಿಗ್ನಿಫಿಕೆನ್ಸ್ ನೋಡಿದ್ವಿ. ನೆಕ್ಸ್ಟ್ ಫೀಚರ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್. ಬ್ಯಾಂಕಲ್ಲಿ ನಿಮಗೆ ತುಂಬ ಈಸಿ ಇದೆ. ಪ್ರೈಮರಿ ಮತ್ತು ಸೆಕೆಂಡರಿ ಫೀಚರ್ಸ್ ಅಂತ ಬರುತ್ತೆ. ಪ್ರೈಮರಿ ಫಂಕ್ಷನ್ ಮತ್ತು ಸೆಕೆಂಡರಿ ಫಂಕ್ಷನ್ ಇದೆ. ಪ್ರೈಮರಿ ಫಂಕ್ಷನಲ್ಲಿ ಫಸ್ಟು ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟನ್ನ ಯಾವ ಫಾರ್ಮಲ್ಲಿ ಅಕ್ಸೆಪ್ಟ್ ಮಾಡುತ್ತೆ ಡೆಪಾಸಿಟ್ನ. ಫಸ್ಟ್ ಬಂದು ಕರೆಂಟ್ ಡೆಪಾಸಿಟ್, ಸೇವಿಂಗ್ ಡೆಪಾಸಿಟ್, ಫಿಕ್ಸ್ಡ್ ಡೆಪಾಸಿಟ್, ರೆಕರಿಂಗ್ ಡೆಪಾಸಿಟ್. ಇದೆಲ್ಲ ಏನು? ಸೇವಿಂಗ್ ಡೆಪಾಸಿಟ್ ಅಂದರೆ ಸೇವಿಂಗ್ ಅಕೌಂಟು, ಕರೆಂಟ್ ಅಕೌಂಟು, ಫಿಕ್ಸ್ಡ್ ಅಕೌಂಟು, ರೆಕರಿಂಗ್ ಬ್ಯಾಂಕ್ ಅಕೌಂಟು, ಓಕೆನಾ? ಕರೆಂಟ್ ಅಕೌಂಟ್ ಅಂದರೆ ಇದೊಂದು ಟೈಪ್ ಆಫ್ ಅಕೌಂಟು. ಇದು ಬಂದು ಎಲ್ಲ ಓಪನ್ ಮಾಡೋದಕ್ಕಾಗಲ್ಲ, ಯಾರು ಈ ಅಕೌಂಟನ್ನ ಅಷ್ಟು ಈಸಿಯಾಗಿ ಓಪನ್ ಮಾಡೋದಕ್ಕಾಗಲ್ಲ. ಯಾಕಂದರೆ ನಿಮಗೆ GST ಇಡಬೇಕು, ITR ಫೈಲ್ ಆಗಿರಬೇಕು, ಮತ್ತು ನಿಮ್ಮ ಕಂಪ್ನಿದು ಸ್ಟ್ಯಾಂಪ್ ಬೇಕಾಗುತ್ತೆ. ಈ ಥರ ಎಲ್ಲ ಇರುತ್ತೆ. ಸುಮ್ಮನೆ ಹೋಗಿ ಇವಾಗ ನೀವೇ ಹೋಗ್ಬಿಟ್ಟು ಆಯಿತು 50,000 ಅಲ್ವಾ ನಾನು ಅಕೌಂಟನ್ನ ಓಪನ್ ಮಾಡಿಸ್ತೀನಿ ಅಂತ ನೀವು ಹೋಗಿ ಮಾಡ್ಸೋದಕ್ಕಾಗೋದಿಲ್ಲ, ಓಕೆನಾ? ಈ ಥರ ಎಲ್ಲ ಪ್ರೊಸೀಜರ್ ಇರುತ್ತೆ. ಯಾಕಂದರೆ ಇವಾಗ ನೀವು ಕರೆಂಟ್ ಅಕೌಂಟನ್ನು ಓಪನ್ ಮಾಡಿಸಿದ್ರೆ ಅಂದರೆ ನಿಮ್ಗೆ ಎಲ್ಲಿ ಬೇಕಾದರೂ ಲೋನ್ ಸಿಗುತ್ತೆ. ಸೊ ಆ ಪರ್ಪಸ್ಗೋಸ್ಕರನೇ ಆ ಥರ ಸಿಕ್ಕಿದವ್ರಿಗೆಲ್ಲ ಕರೆಂಟ್ ಅಕೌಂಟನ್ನು ಓಪನ್ ಮಾಡಿಕೊಡಲ್ಲ. ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇದನ್ನು ಬಂದು ಯಾರು ಬೇಕಾದರೂ ಇದನ್ನು ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದರೆ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು. ಸ್ಕೂಲ್ಗೆ ಹೋಗೋ ಮಕ್ಳು ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಒಬ್ಬ ತಂದೆ ಸೇವಿಂಗ್ಸ್ ಮಾಡೋದಕ್ಕಂತಾದರೂ ಯೂಸ್ ಮಾಡ್ಕೋಬೋದು, ಓಕೆನಾ? ಇಲ್ಲಿ ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲಿ ಇಂಟ್ರೆಸ್ಟ್ ರೇಟು 2 to 7% ಕೊಡ್ತಾನೆ. ಅದೇ ಸೀನಿಯರ್ ಸಿಟಿಸನ್ ಅಂದರೆ 0.5% ಎಕ್ಸ್ಟ್ರಾ ಕೊಡ್ತಾರೆ. ನೆಕ್ಸ್ಟು ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್. ಇವಾಗ ಫಿಕ್ಸ್ಡ್ ಡೆಪಾಸಿಟ್ ಅಂದರೆ ನೀವು ನಿಮ್ಮ ಅಪ್ಪ ಅಮ್ಮ ಒಂದು 18 ವರ್ಷಕ್ಕಂತ ದುಡ್ಡು ಇಟ್ಬಿಡೋಣ ಅಂತ ಒಂದು 10 ಲಕ್ಷ ಇಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ಇನ್ ಕೇಸ್ ಇದನ್ನು ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳ್ತೀವಿ. ಇನ್ ಕೇಸ್ ನಿಮ್ಮ ಅಪ್ಪ ಏನಾದರೂ ಒಂದು 5 ವರ್ಷ ಆದಮೇಲೆ ಅದು ಮೇಡಮ್ ಒಂದು 10 ಲಕ್ಷ ಇಟ್ಟಿದ್ದಲ್ಲ ಅದು ವಾಪಸ್ ಕೊಟ್ಬಿಡಿ ಅಂದರೆ ಬ್ಯಾಂಕ್ ಏನು ಮಾಡುತ್ತೆ? ರಿಟರ್ನ್ ಕೊಡುತ್ತೆ. ಬಟ್ ಇಷ್ಟು ಪೆನಾಲ್ಟಿ ಅಂತ ಕಟ್ ಮಾಡಿಕೊಂಡು ಆಮೇಲೆ ಆ ದುಡ್ಡನ್ನ ವಾಪಸ್ ಕೊಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಇದೆಲ್ಲ ಸ್ಕೂಲ್ ಟೈಮಲ್ಲೇ ಓದ್ಬಿಟ್ಟಿರ್ತಾರೆ ನೀವು. ನೆಕ್ಸ್ಟು ರೆಕರಿಂಗ್ ಡೆಪಾಸಿಟ್. ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷ ರೂಪಾಯಿನ ರೀಚ್ ಮಾಡಬೇಕಂದ್ರೆ ನೀವೇನು ಮಾಡ್ಕೊಂಡಿರ್ತೀರ? ತಿಂಗಳು ರೆಕರಿಂಗ್ ಡೆಪಾಸಿಟ್ ಅಂದರೆ ತಿಂಗಳು ನಾನು 10,000 ರೂಪೀಸ್ ಪೇ ಮಾಡ್ತೀನಿ ಅಂತ ಹೇಳಿ ಲಮ್ಸಮ್ ಅಮೌಂಟ್ ಅಲ್ಲ, ಮಂತ್ಲಿ ಪೇ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳುವಂಥದ್ದು. ಇವಾಗ ಫಿಕ್ಸ್ಡ್ ಡೆಪಾಸಿಟು ರೆಕರಿಂಗ್ ಡೆಪಾಸಿಟ್ ಸೇಮು. ಬಟ್ ಫಿಕ್ಸ್ಡಲ್ಲಿ ಲಮ್ಸಮ್ ಅಮೌಂಟ್ನ ಒಂದೇ ಸತಿ ಹೋಗಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀರಾ. ಬಟ್ ಇಲ್ಲೇನು ಅಂದರೆ ತಿಂಗಳು ಇಷ್ಟಿಷ್ಟು ಅಂತ ಕಟ್ಕೊಂಡು ಹೋಗೋದು. ತಿಂಗಳಿಗೆ ಇಲ್ಲ 6 ಮಂತ್ ಒನ್ಸು ಆ ಥರ ಪೇ ಮಾಡ್ಕೊಂಡು ಹೋಗೋದು. ಇವಾಗ ಪ್ರೈಮರಿ ಫಂಕ್ಷನಲ್ಲಿ ಫಸ್ಟ್ ಪಾಯಿಂಟ್ ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟಲ್ಲಿ ಸಬ್ ಪಾಯಿಂಟ್ ಬಂದು ಕರೆಂಟ್ ಡೆಪಾಸಿಟ್, ಸೇವಿಂಗ್ ಡೆಪಾಸಿಟ್, ಫಿಕ್ಸ್ಡ್ ಡೆಪಾಸಿಟ್, ರೆಕರಿಂಗ್ ಡೆಪಾಸಿಟ್. ನೆಕ್ಸ್ಟು ಅಡ್ವಾನ್ಸಿಂಗ್ ಲೋನ್ ಅಂದರೆ ಪ್ರೊವೈಡಿಂಗ್ ಲೋನ್. ಯಾವ ಫಾರ್ಮಲ್ಲಿ ಲೋನನ್ನು ಪ್ರೊವೈಡ್ ಮಾಡುತ್ತೆ?
ಓವರ್ ಡ್ರಾಫ್ಟ್ ಫೆಸಿಲಿಟಿ. ಏನು ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂದರೆ ಈ ಫೆಸಿಲಿಟಿ ಕರೆಂಟ್ ಅಕೌಂಟ್ ಹೋಲ್ಡರ್ಸಿಗೆ ಮಾತ್ರ ಕೊಡುವಂಥದ್ದು. ಅರ್ಥ ಆಗ್ತಿದಲ್ವ? ಕರೆಂಟ್ ಅಕೌಂಟ್ ಹೋಲ್ಡರ್ಸಿಗೆ. ಫಾರ್ ಎಕ್ಸಾಂಪಲ್ ಯಾವ ಥರ ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂದರೆ, ಇನ್ ಕೇಸ್ ನಿಮ್ಮದೊಂದು ಕರೆಂಟ್ ನಂದೇ ಅಂದ್ಕೊಳ್ಳಿ, ನಿಮ್ದು ಯಾಕೆ, ನಂದೊಂದು ಕರೆಂಟ್ ಅಕೌಂಟನ್ನು ಓಪನ್ ಮಾಡಿಸಿದ್ದೀನಿ. ನನ್ನ ಅಕೌಂಟಲ್ಲಿ 5 ಲಕ್ಷ ಇದೆ ಅಂದ್ಕೊಳ್ಳಿ. ಬಟ್ ನನಗೆ 6 ಲಕ್ಷ ಅವಶ್ಯಕತೆ ಇದೆ. ಸೊ ನಾನೇನು ಮಾಡ್ತೀನಿ, 6 ಲಕ್ಷನ ವಿತ್ಡ್ರಾ ಮಾಡ್ಕೋತೀನಿ. ಓಕೆನಾ? ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂದರೆ ಹಾಗೆ. ಇವಾಗ 5 ಲ್ಯಾಕ್ ರುಪೀಸ್ ಇದೆ ಅಂದರೆ 6 ಲ್ಯಾಕನ್ನು ವಿತ್ಡ್ರಾ ಮಾಡ್ಕೋತೀನಿ. ಆ 1 ಲ್ಯಾಕ್ ಏನು ಎಕ್ಸ್ಟ್ರಾ ವಿತ್ಡ್ರಾ ಮಾಡಿದ್ದೀನೋ ಅದಕ್ಕೆ ಇಂಟ್ರೆಸ್ಟ್ ಸಮೇತ ಆಮೇಲೆ ನಾನು ರಿಫಂಡ್ ಮಾಡ್ತೀನಿ. ಇವಾಗ ಅರ್ಥ ಆಯ್ತಲ್ವ ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂದರೆ ಏನು ಅಂತ? ಇವಾಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಕ್ಯಾಶ್ ಕ್ರೆಡಿಟ್. ಏನು ಕ್ಯಾಶ್ ಕ್ರೆಡಿಟ್ ಅಂದರೆ, ಇದನ್ನು ಬ್ಯಾಂಕು ಲೋನ್ ಫೆಸಿಲಿಟಿ ಕೊಡುತ್ತೆ. ಆದರೆ ಕೋಟ್ಯಾಂತರ ರೂಪಾಯಿ ಕೊಡೋದಿಲ್ಲ. ಜಸ್ಟ್ ಏನು ಮಾಡುತ್ತೆ ಅಂದರೆ, ಇವಾಗ ನೀವೊಂದು ಏನೋ ಒಂದು ಫ್ಯಾಕ್ಟ್ರಿ ನಡೆಸ್ತಿದ್ದೀರ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಅಲ್ಲಿ ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದಕ್ಕೆ, ಇಲ್ಲ ಸ್ಟಾಕ್ನ ಮೇಂಟೈನ್ ಮಾಡೋದಕ್ಕೆ, ಇಲ್ಲ ಸಂಬಳ ಕೊಡೋ ಅಂಥದ್ದಕ್ಕೆ, ಇಲ್ಲ ಬಾಡಿಗೆ ಕಟ್ಟಬೇಕು, ಈ ಥರ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಏನು ಮಾಡುತ್ತೆ, ಲೋನ್ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟು ಡಿಮ್ಯಾಂಡ್ ಲೋನ್ ಅಂದರೆ ಬ್ಯಾಂಕವರು ಲೋನ್ನ ಪ್ರೊವೈಡ್ ಮಾಡ್ತಾರೆ. ಬಟ್ ಇನ್ ಕೇಸ್ ನೀವೇನಾದರೂ ಕರೆಕ್ಟಾಗಿ ಕಟ್ಟಲ್ಲ ಅಂತ ಗೊತ್ತಾದರೆ, ಇವಾಗ ನೀವಂತೂ ಹೇಳೋಕ್ಕೋಗಲ್ಲ ನಾನು ಕಟ್ಟಲ್ಲ ಅಂತ. ಸೊ ಇನ್ ಕೇಸ್ ನಿಮ್ಮವರಿಂದ ಅವ್ರಿಗೇನಾದರೂ ನ್ಯೂಸ್ ಬಂದರೆ, ನೀವು ವಿತಿನ್ 24 ಅವರ್ಸಲ್ಲಿ ಆ ಲೋನ್ ಅಮೌಂಟನ್ನು ರೀಪೇ ಮಾಡಬೇಕಾಗುತ್ತೆ. ಇದನ್ನು ಡಿಮ್ಯಾಂಡ್ ಲೋನ್ ಅಂತ ಹೇಳ್ತೀವಿ. ಇವಾಗ ಕಮರ್ಷಿಯಲ್ ಬ್ಯಾಂಕಲ್ಲಿ ನಿಮಗೆ ಪ್ರೈಮರಿ ಫಂಕ್ಷನ್ ಅರ್ಥ ಆಯ್ತಲ್ಲ, ಸೆಕೆಂಡರಿ ಫಂಕ್ಷನ್ನ ನೋಡೋಣ. ಸೆಕೆಂಡರಿ ಫಂಕ್ಷನಲ್ಲಿ ಫಸ್ಟ್ ಪಾಯಿಂಟ್ ಬಂದು ಏಜೆನ್ಸಿ ಏಜೆನ್ಸಿ ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ. ಯಾವ ಥರದಂದರೆ, ಬೈ ಆ್ಯಂಡ್ ಸೆಲ್ಲಿಂಗ್ ಶೇರ್ಸ್ ಆ್ಯಂಡ್ ಬಾಂಡ್ಸ್. ಏನು ಮಾಡುತ್ತೆ, ಶೇರ್ಸ್ ಮತ್ತು ಬಾಂಡ್ಸನ್ನ ಪರ್ಚೇಸ್ ಮಾಡುತ್ತೆ ಮತ್ತು ಹಾಗೆ ಸೇಲ್ ಮಾಡುತ್ತೆ. ಆಮೇಲೆ ಏನು ಮಾಡುತ್ತೆ, ಯುಟಿಲಿಟಿ ಬಿಲ್ಸನ್ನ ಪೇ ಮತ್ತು ರಿಸೀವ್ ಮಾಡುತ್ತೆ ಮತ್ತು ಡಿವಿಡೆಂಟನ್ನು ಸೇಲ್ ಮಾಡುತ್ತೆ. ಅರ್ಥ ಆಯ್ತಲ್ವ? ಫಸ್ಟ್ ಪಾಯಿಂಟು ಏಜೆನ್ಸಿ ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟು ಕಲೆಕ್ಷನ್ ಆ್ಯಂಡ್ ಪೇಮೆಂಟ್. ಏನು ಮಾಡುತ್ತೆ, ಕಲೆಕ್ಟ್ ಮಾಡುತ್ತೆ. ಏನೇನು ಕಲೆಕ್ಟ್ ಮಾಡುತ್ತೆ, ಚೆಕ್ಕು ಕೇಳಿದ್ರೆ ಅನ್ಸುತ್ತಲ್ವ, ಇವಾಗ ನೀವು ಚೆಕ್ ಬರ್ದಾಗ್ತದೆ, ಅದನ್ನು ಕಲೆಕ್ಟ್ ಮಾಡಿ ಪೇ ಮಾಡುತ್ತೆ. ಹಾಗೆ ಪ್ರಾಮಿಸರಿ ನೋಟು, ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಈ ಪ್ರಾಮಿಸರಿ ನೋಟು, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ನಾನು ನಿಮಗೆ ನೆಕ್ಸ್ಟ್ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟು ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಸೆಕ್ಯೂರಿಟಿ. ಏನು ಮಾಡುತ್ತೆ, ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಸೆಕ್ಯೂರಿಟಿ. ಹೇಗೆ, ಏನು ಪರ್ಚೇಸ್ ಮಾಡುತ್ತೆ, ಶೇರ್ಸು, ಸ್ಟಾಕು, ಬಾಂಡು ಇದನ್ನೆಲ್ಲ ಪರ್ಚೇಸ್ ಮಾಡುತ್ತೆ ನಿಮ್ಮ ಕಡೆಯಿಂದ. ಆಮೇಲೆ ಇನ್ನೊಬ್ಬರಿಗೆ ಅವಶ್ಯಕತೆ ಇದ್ದವ್ರಿಗೆ ಸೇಲ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದು ಆ್ಯಕ್ಟ್ ಆಸ್ ಕರೆಸ್ಪಾಂಡೆನ್ಸ್. ಏನು ಕರೆಸ್ಪಾಂಡೆನ್ಸ್ ಅಂದರೆ, ನೀವು ಇವಾಗ ಇಂಡಿಯನ್ ಪೋಸ್ಟ್ ಆಫೀಸಿಗೆ ಹೋದರೆ ಅಲ್ಲಿ ನೋಡ್ಬೇಕು ನೀವು, ಪಾಸ್ಪೋರ್ಟ್ ಫೆಸಿಲಿಟೀಸು, ಟ್ರೈನ್ ಟಿಕೆಟ್ ಬುಕ್ಕಿಂಗು, ಪ್ಯಾಸೆಂಜರು, ಈ ಥರ ಎಲ್ಲನೂ ಬ್ಯಾಂಕ್ ಕೆಲವೊಂದು ಸತಿ ನಿಮಗೆ ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಪಾಯಿಂಟು ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟೆನ್ಸಿ. ಏನು ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಹಾಗೆ ಆ್ಯಕ್ಟ್ ಮಾಡುತ್ತೆ. ಏನಂದರೆ, ಇವಾಗ ನೀವು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಿದ್ದೀರ ಅಂದ್ಕೊಳ್ಳಿ. ಅವಾಗ ಏನು ಮಾಡುತ್ತೆ, ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದೆ, ಹೊರಗಡೆ ಯಾರಿಗಾದ್ರೂ ಒಬ್ಬರು ಕನ್ಸಲ್ಟೆನ್ಸಿನ ಇಟ್ಬಿಟ್ಟು ನೀವು ಪೇ ಮಾಡಬೇಕಾಗುತ್ತಲ್ವ. ಸೊ ಬ್ಯಾಂಕಿಗೆ ಏನು ಮಾಡುತ್ತೆ, ಬನ್ನಿ ನಮ್ಮಲ್ಲೇ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ, ನಮ್ಮಲ್ಲೇ ಬಂದು ಅದೇನು ಇಶ್ಯೂಸ್ ಇದೆ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡು ಅಲ್ಲೇ ಬಂದು ಚೆಕ್ ಮಾಡ್ಕೊಳ್ಳಿ, ಇಷ್ಟು ಚಾರ್ಜಸ್ನ ನಾವು ನಿಮ್ಮ ಅಕೌಂಟಿಂದ ಕಟ್ ಮಾಡ್ಕೋತೀವಿ ಅಂತ ಹೇಳುತ್ತೆ. ಸೆಕೆಂಡರಿ ಫಂಕ್ಷನ್ಸಲ್ಲಿ ಏಜೆನ್ಸಿ ಸರ್ವಿಸಲ್ಲಿ ನಮ್ಗೆ ಯಾವ ಪಾಯಿಂಟ್ಸ್ ಬಂತು, ಕಲೆಕ್ಷನ್ ಆ್ಯಂಡ್ ಪೇಮೆಂಟು, ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಸೆಕ್ಯೂರಿಟಿ, ಆ್ಯಕ್ಟ್ ಹ್ಯಾಸ್ ಕರೆಸ್ಪಾಂಡೆನ್ಸ್, ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟೆನ್ಸಿ. ಇವಾಗ ಸೆಕೆಂಡು ಜನರಲ್ ಯುಟಿಲಿಟಿ ಸರ್ವಿಸ್.
ಏನು ಜನರಲ್ ಯುಟಿಲಿಟಿ ಸರ್ವಿಸ್ ಅಂದರೆ ಯಾವ್ಯಾವ ಸರ್ವಿಸ್ ಕೊಡುತ್ತೆ ಅಂದರೆ ATM ಕಾರ್ಡ್ ಸರ್ವಿಸು, ಡೆಬಿಟ್ ಕಾರ್ಡು, ATMಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡು, ಮತ್ತು ಟೆಲಿಫೋನ್ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗು, ಇಂಟರ್ನೆಟ್ ಬ್ಯಾಂಕಿಂಗು, ATM ಸರ್ವಿಸಸ್ಸು. ನಾನು ನಿಮ್ಗೆ ಆಗಲೇ ಹೇಳಿದೆ, ಏನು ATM ಸರ್ವಿಸ್ ಅಂದರೆ ನೀವು ಯಾವಾಗ ಬೇಕಾದರೂ ಹೋಗಿ ಅಮೌಂಟನ್ನು ವಿತ್ಡ್ರಾ ಮಾಡ್ಕೋಬೋದು ಅಲ್ವಾ. ಎಲ್ಲದು ಯಾವ ಸ್ಟೇಟ್ಗಾದರೂ ಹೋಗ್ಬಿಟ್ಟು ನೀವು ಅಮೌಂಟನ್ನು ವಿತ್ಡ್ರಾ ಮಾಡ್ಕೋಬೋದು. ಈ ATMಲ್ಲಿ 2 ಟೈಪ್ಸ್ ಇರುತ್ತೆ, ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡು. ಡೆಬಿಟ್ ಕಾರ್ಡ್ ಅಂದರೆ ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ದರೆ ನೀವು ವಿತ್ಡ್ರಾ ಮಾಡ್ಕೋಬೋದು. ಬಟ್ ಕ್ರೆಡಿಟ್ ಕಾರ್ಡಲ್ಲಿ ಏನಂದರೆ ನೀವು ಲೋನ್ ಥರ ತೊಗೋಬೇಕು, ವಿತಿನ್ 30 ಡೇಸ್ ನೀವು ಪೇಮೆಂಟ್ ಮಾಡಬೇಕು. ಇನ್ ಕೇಸ್ ಮಾಡಿಲ್ಲ ಅಂದರೆ ನೀವು ಫೈನ್ನ ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ, ಇಂಟ್ರೆಸ್ಟ್ ಅಮೌಂಟನ್ನು. ನೆಕ್ಸ್ಟು ಮೊಬೈಲ್ ಬ್ಯಾಂಕಿಂಗು, ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಮೊಬೈಲಲ್ಲೇ ಮಾಡ್ಕೋಬೋದು. ನೆಕ್ಸ್ಟ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂದರೆ ಏನು ಮೊಬೈಲಲ್ಲಿ ಏನೇನು ಆಪ್ರೇಟ್ ಮಾಡ್ತೀರೋ ಅದನ್ನು ಸಿಸ್ಟಮ್ಗೆ ಕನೆಕ್ಟ್ ಮಾಡಿಕೊಂಡು ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಬಿಟ್ಟು ಕನೆಕ್ಟ್ ಮಾಡೋವಂಥದ್ದು. ಇವಾಗ ಕಮರ್ಷಿಯಲ್ ಬ್ಯಾಂಕ್ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಯ್ತಲ್ವಾ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಏನಂತ ನೋಡಿದ್ವಿ. ಇವಾಗ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ರೀಜನಲ್ ಡ್ಯೂಯಲ್ ಬ್ಯಾಂಕ್ ಆ್ಯಂಡ್ ಫಾರಿನ್ ಬ್ಯಾಂಕ್, ಇದಿಷ್ಟನ್ನು ನೋಡೋಣ ಯಾವ ಥರ ಆಪ್ರೇಟ್ ಆಗುತ್ತೆ ಅಂತ. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಬಂದು ಓನ್ಡ್ ಆ್ಯಂಡ್ ಕಂಟ್ರೋಲ್ಡ್ ಆ್ಯಂಡ್ ಆಪ್ರೇಟೆಡ್ ಬೈ ಪ್ರೈವೇಟ್ ಕಂಪನೀಸ್. ಅಂದರೆ ಇದನ್ನು ಯಾರು ಆಪ್ರೇಟ್ ಮಾಡ್ತಾರೆ? ಪ್ರೈವೇಟ್ ಕಂಪನಿಯವರು ಆಪ್ರೇಟ್ ಮಾಡ್ತಾರೆ. ಪ್ರೈವೇಟ್ ಕಂಪನಿ ಆಪ್ರೇಟ್ ಮಾಡೋದು ಇದೇನಾಗುತ್ತೆ ಅಂದರೆ ಇದನ್ನು ಕಂಪ್ಲೀಟ್ ಆಪ್ರೇಟ್ ಮಾಡೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಸೆಟ್ ಮಾಡಿದ್ದೆ ಯಾರು? ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗೆ RBI. ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲಿ ಮೆಜಾರಿಟಿ ಶೇರ್ಸನ್ನು ಯಾರು ಹೋಲ್ಡ್ ಮಾಡಿರ್ತಾರೆ ಅಂದರೆ ಪ್ರೈವೇಟ್ ಇನ್ವೆಸ್ಟರ್ಸು. ಪ್ರೈವೇಟ್ ಇನ್ವೆಸ್ಟರ್ಸ್ ಏನು ಮಾಡಿರ್ತಾರೆ? ಆಲ್ಮೋಸ್ಟ್ ಮೆಜಾರಿಟಿ ಶೇರ್ಸ್ನ ಅವರೇ ಪರ್ಚೇಸ್ ಮಾಡಿರ್ತಾರೆ. ಇವ್ರು ಮೇನ್ ಯಾವ್ದ್ರ ಮೇಲೆ ಫೋಕಸ್ ಮಾಡೋದು ಅಂದರೆ ಪ್ರಾಫಿಟ್ ಮಾಡೋದ್ರ ಮೇಲೆ, ಹಾಗೆ ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡೋದ್ರ ಮೇಲೆ. ಅರ್ಥ ಆಗ್ತಿದೆಯಾ? ಪ್ರಾಫಿಟ್ ಮತ್ತು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದೆರಡು ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಮತ್ತು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಜಾಸ್ತಿ ಲೇಟೆಸ್ಟ್ ಡಿಜಿಟಲ್ ಬ್ಯಾಂಕಿಂಗ್ ಸೊಲ್ಯೂಷನ್ನ ಅಡಾಪ್ಟ್ ಮಾಡ್ಕೊಂಡಿದೆ. ಆ್ಯಂಡ್ ಇದು ಯಾವ್ಯಾವ ಥರ ಆಫರ್ಸ್ ಕೊಡುತ್ತೆ ಅಂದರೆ ಲೋನ್ ಇರ್ಬೋದು, ಕ್ರೆಡಿಟ್ ಕಾರ್ಡ್, ಇನ್ವೆಸ್ಟ್ಮೆಂಟ್ ಸರ್ವಿಸು, ಈ ಥರ ಎಲ್ಲ ಆಫರ್ಸ್ನು ಪ್ರೊವೈಡ್ ಮಾಡುತ್ತೆ. ಇನ್ನು ನೀವು ಬೇಕಂದರೆ ಓನಾಗೂ ಅಟೆಂಡ್ ಮಾಡ್ಬೋದು. ಆ್ಯಂಡ್ ಫಸ್ಟ್ ಚಾಪ್ಟರ್ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ, ಬೇಕಂದರೆ ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲಿ ಯಾವ್ಯಾವ ಬ್ಯಾಂಕ್ ಬರುತ್ತೆ ಅಂದರೆ HDFC ಬ್ಯಾಂಕ್, ನೀವು ಕೇಳಿರ್ತೀರಲ್ವಾ? HDFC, ICICI, ಆಕ್ಸಿಸ್ ಮತ್ತು ಕೋಟಕ್ ಮಹೇಂದ್ರ. ಇವಾಗ ಕೋಟಕ್ ಮಹೇಂದ್ರ ಎಲ್ಲ ಇದಿಷ್ಟು ಬ್ಯಾಂಕು ನೀವು ನೋಡಿರ್ತೀರ ಅನಿಸುತ್ತೆ. ಸ್ಯಾಲ್ರಿ ನಿಮ್ಮ ಪೇರೆಂಟ್ಸ್ ಹತ್ರ ಇರುತ್ತೆ, ಸ್ಯಾಲ್ರಿ ಅಕೌಂಟ್ ಅಂತ ಓಪನ್ ಮಾಡಿ ಬಿಡಿಸಿರ್ತಾರೆ. ಓಕೆನಾ? ಇವಾಗ ನೆಕ್ಸ್ಟು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ನೋಡೋಣ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಬಂದು ಕಂಪ್ಲೀಟ್ ಮೆಜಾರಿಟಿ ಶೇರ್ಸನ್ನ ಯಾರು ಓನ್ ಮಾಡಿರೋದಂದರೆ ಗವರ್ನಮೆಂಟು. ಅರ್ಥ ಆಗ್ತಿದೆಯಾ? ಅದೇ ಪ್ರೈವೇಟಲ್ಲಿ ಯಾರು ಓನ್ ಮಾಡಿರ್ತಾರೆ? ಪ್ರೈವೇಟ್ ಕಂಪನಿ ಇನ್ವೆಸ್ಟರ್ಸು ಓನ್ ಮಾಡಿರ್ತಾರೆ ಮೆಜಾರಿಟಿ ಶೇರ್ಸ್ನ. ಬಟ್ ಪಬ್ಲಿಕ್ ಸೆಕ್ಟರಲ್ಲಿ ಗವರ್ನಮೆಂಟ್ ಏನು ಮಾಡಿರುತ್ತೆ? ಓನ್ ಮಾಡುತ್ತೆ. ಅದು ಏನು ಅಂತ ಈ ಗ್ರಾಮೀಣ ಪ್ರದೇಶ ಇರುತ್ತಲ್ವ, ಊರ್ ಸೈಡಲ್ಲಿ ಆ ಪ್ಲೇಸಸ್ನ ಡೆವಲಪ್ ಮಾಡಬೇಕು ಅಂತ. ಆಮೇಲೆ ಈ ಬ್ಯಾಂಕಲ್ಲಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇರುತ್ತೆ. ಓಕೆನಾ? ನೆಕ್ಸ್ಟು ಇದು ಬಂದು ಎಲ್ಲ ಥರ ಸರ್ವಿಸ್ನೂ ಆಫರ್ ಮಾಡುತ್ತೆ. ಇವಾಗ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕು, ಇದೆಲ್ಲ ಏನಾಗುತ್ತೆ? ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂಡರಲ್ಲಿ ಬರುತ್ತೆ. ಇವಾಗ ಪ್ರೈವೇಟ್ ಸೆಕ್ಟರ್ ಮತ್ತು ಪಬ್ಲಿಕ್ ಸೆಕ್ಟರ್ ಅರ್ಥ ಆಯ್ತಲ್ಲ. ಮತ್ತು ಸರ್ವೀಸಸ್ಸು ನೀವು ನೋಡಿ, ಪ್ರೈವೇಟು ಪಬ್ಲಿಕ್ ಸೆಕ್ಟರ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಪಬ್ಲಿಕ್ ಸೆಕ್ಟರಲ್ಲಿ ನೀವೇನಾದರೂ ಇವಾಗ 60 ಇಯರ್ಸ್ ಆದಮೇಲೆ ಪೆನ್ಷನ್ ಎಲ್ಲ ಬರುತ್ತಲ್ಲ, ಆವಾಗ ಅವ್ರು ಏನು ಕೇಳ್ತಾರೆ ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಕೌಂಟೇ ಹೋಲ್ಡ್ ಮಾಡಿರಬೇಕು. ನೀವೇನಾದರೂ ಕೋಟಕ್ ಮಹೇಂದ್ರ ಇದೆಲ್ಲ ತೊಗೊಂಡೋದೆಲ್ಲ ಅದಕ್ಕೆಲ್ಲ ನಿಮಗೆ ಅಮೌಂಟನ್ನ ಪೇ ಮಾಡಲ್ಲ. ಇವಾಗ ಪೆನ್ಷನ್ ಬರುತ್ತೆ, ಆಮೇಲೆ PF ಪೆನ್ಷನ್ ಇರ್ಬೋದು, 60 ಇಯರ್ಸ್ ಆದಮೇಲೆ ಬರುತ್ತಲ್ಲ, ಅದೆಲ್ಲ ಏನಾಗುತ್ತೆ? ಈ ಪಬ್ಲಿಕ್ ಸೆಕ್ಟರಲ್ಲೇ ಅಕೌಂಟನ್ನು ಓಪನ್ ಮಾಡಬೇಕು. ಆ್ಯಂಡ್ ಜನರಿಗೆ ತುಂಬ ನಂಬಿಕೆ ಇರುತ್ತೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂದರೆ. ಕಂಪ್ಲೀಟ್ ಗವರ್ನಮೆಂಟ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಏನಾದರೂ ನಾಳೆ ದಿನ ಬ್ಯಾಂಕ್ ಮುಚ್ಚೋದನ್ನು ಗೌರ್ಮೆಂಟ್ ಪೇ ಮಾಡಲ್ಲ, RBI ಅವರು ಪೇ ಮಾಡ್ತಾರೆ ಅಂತ ಒಂದು ನಂಬಿಕೆ ಇರುತ್ತೆ ಅಲ್ವಾ. ನೆಕ್ಸ್ಟು ರೀಜನಲ್ ರೂರಲ್ ಬ್ಯಾಂಕ್ 1975 ಎಸ್ಟಾಬ್ಲಿಷ್ ಆಗುತ್ತೆ. ಮೇನ್ ಪರ್ಪಸ್ ಏನಂದರೆ ಅಗ್ರಿಕಲ್ಚರ್ನ ಡೆವಲಪ್ ಮಾಡಬೇಕು, ಟ್ರೇಡ್, ಕಾಮರ್ಸು, ಇಂಡಸ್ಟ್ರೀಸು ವಿಲೇಜಲ್ಲಿ ಇಂಪ್ರೂವ್ ಮಾಡಬೇಕು ಅಂತ. ಇವಾಗ ರೀಜನಲ್ ರೂರಲ್ ಬ್ಯಾಂಕ್ ಯಾವ ಥರ ಅಂದರೆ ಕೃಷ್ಣ ಗ್ರಾಮೀಣ ಬ್ಯಾಂಕು, ಕಾವೇರಿ ಗ್ರಾಮೀಣ ಬ್ಯಾಂಕು, ಕರ್ನಾಟಕ ಗ್ರಾಮೀಣ ಬ್ಯಾಂಕು, ಇದೆಲ್ಲ ನೀವು ಕೇಳಿರ್ತೀರ. ಇವಾಗ ಅಂದರೆ ಆ ಬ್ಯಾಂಕಿಗೆಲ್ಲ ಸ್ಪಾನ್ಸರ್ಸ್ ಯಾರಾಗಿರ್ತಾರೆ ಗೊತ್ತಾ? SBI ಮತ್ತು ಕೆನರಾ ಬ್ಯಾಂಕು ಸ್ಪಾನ್ಸರ್ಸ್ ಆಗಿರ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ರೀಜನಲ್ ರೂರಲ್ ಬ್ಯಾಂಕು ಮೇನ್ ಪರ್ಪಸ್ ಏನಂದರೆ ಅಗ್ರಿಕಲ್ಚರ್ನ ಡೆವಲಪ್ ಮಾಡಬೇಕು ಅನ್ನೋದು. SBI ಬಂದು ಸ್ಪಾನ್ಸರ್ ಆಗಿರುತ್ತೆ, ಯಾಕಂದರೆ ಹೊಸ ಟೆಕ್ನಾಲಜೀಸ್ ಎಲ್ಲ ಡೆವಲಪ್ ಮಾಡೋದಕ್ಕೆ. ಆ್ಯಂಡ್ ಇದು ಮೇನ್ ಉದ್ದೇಶ ಏನಂದರೆ, ಯಾಕೆ ಇದು ಅಗ್ರಿಕಲ್ಚರ್ ವರ್ಕ್ ಮಾಡೋರಿಗೆ ಲೋನ್ ಪ್ರೊವೈಡ್ ಮಾಡ್ತಾರೆ ಅಂದರೆ,
ಇವಾಗ ನೀವು ನೋಡಿರ್ಬೋದು ಅನ್ಸುತ್ತೆ, ಅಗ್ರಿಕಲ್ಚರ್ ವ್ಯವಸಾಯ ಮಾಡೋದಕ್ಕೂ ಲೋನ್ ಪ್ರೊವೈಡ್ ಮಾಡ್ತಾರೆ, ಮತ್ತು ಇನ್ಶೂರೆನ್ಸ್ ಕೊಡ್ತಾರೆ ಕ್ರಾಪ್ಗೆಲ್ಲ, ಮತ್ತು ಎಕ್ವಿಪ್ಮೆಂಟು ಪ್ರತಿಯೊಂದಕ್ಕೂ ಲೋನ್ ಪ್ರೊವೈಡ್ ಮಾಡ್ತಾರೆ. ಆಮೇಲೆ ಮೇನ್ ಉದ್ದೇಶ ಏನಂದ್ರೆ ಈ ಕಾನ್ಸೆಪ್ಟ್ ಅಂದರೆ ಜಮೀನ್ದಾರು ಇದ್ದಲ್ವ ಅವಾಗೆಲ್ಲನೂ ಅವ್ರ ಹತ್ರ ಸಾಲ ತೊಗೊಂಡು ಮೋಸ ಹೋಗ್ತಿದ್ದಲ್ಲ, ಸೊ ಅದರಿಂದ ನಮ್ಮ ಜನರನ್ನ ಬಚಾವ್ ಮಾಡೋಣ ಅಂತ ಹೇಳಿ. ನಬಾರ್ಡ್ ಕೇಳಿರ್ತೀರಲ್ವ ನೀವು, ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್. ಇದು ಮೇನ್ ಉದ್ದೇಶನೇ, ಇದನ್ನು ಲಾಂಚ್ ಎಸ್ಟಾಬ್ಲಿಷ್ ಮಾಡಿದ ಮೇನ್ ಉದ್ದೇಶ ಏನಂದರೆ ಅಗ್ರಿಕಲ್ಚರಿಸ್ಟ್ ಅಂದರೆ ವ್ಯವಸಾಯ ಮಾಡೋರಿಗೆ ಹೆಲ್ಪ್ ಆಗಲಿ ಅನ್ನೋದೇ ಮೇನ್ ಉದ್ದೇಶ. ಇವಾಗ ರೀಜನಲ್ ರೂರಲ್ ಬ್ಯಾಂಕ್ ಯಾಕೆ ಎಸ್ಟಾಬ್ಲಿಷ್ ಆಗಿದೆ ಅಂತ ಗೊತ್ತಾಯ್ತಲ್ವ. ನೀವು ಓನಾಗೂ ಬರ್ಬೋದು. ಇಲ್ಲಿ ನೋಡಿ, ಇವಾಗ ಬ್ಯಾಂಕಲ್ಲಿ ಡೆಬಿಟ್ ಕಾರ್ಡು ಕೊಡ್ತಾರೆ, ಆಮೇಲೆ ನೀವು ಇನ್ಶೂರೆನ್ಸ್ ಮಾಡಿಸ್ಕೋಬೋದು ಕ್ರಾಪ್ಗೆಲ್ಲ, ಆಮೇಲೆ ಕಮ್ಮಿ ಇಂಟ್ರೆಸ್ಟಿಗೆ ಲೋನ್ ಸಿಗುತ್ತೆ ನಿಮಗೆ, ಸೇವಿಂಗ್ಸು ಮಾಡ್ಬೋದು ಆ ಅಕೌಂಟಲ್ಲಿ. ನೀವು ಇದನ್ನೆಲ್ಲ ಎಕ್ಸ್ಟ್ರಾ ಬೇಕಂದು ಬರ್ಬೋದು. ನೆಕ್ಸ್ಟ್ ಫಾರಿನ್ ಬ್ಯಾಂಕ್ ಆರ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಅಂತ ಹೇಳ್ತೀವಿ. ಏನು ಫಾರಿನ್ ಬ್ಯಾಂಕು? ವರ್ಲ್ಡು, ಈಗ ನೇಮ್ ಕೇಳಿದ ತಕ್ಷಣ ಗೊತ್ತಾಗ್ತಾ ಇದೆ. ಇದೇನಂದರೆ ಹೆಡ್ ಆಫೀಸ್ ಬಂದು ನಿಮಗೆ ಫಾರಿನ್ ಬೇರೆ ಕಂಟ್ರಿಲಿರುತ್ತೆ, ಆ್ಯಂಡ್ ಬ್ರಾಂಚಸ್ ಬಂದು ನಮ್ಮ ಇಂಡಿಯಾನಲ್ಲಿ ಇರುತ್ತೆ. ಇಲ್ಲಿ ಕಂಪ್ಲೀಟ್ ಶೇರ್ ಕ್ಯಾಪಿಟಲ್ ಎಲ್ಲ ಬಂದು ಫಾರಿನ್ ಕಂಟ್ರಿ ಅವರೇ ಇನ್ವೆಸ್ಟರ್ಸ್ ಆಗಿರ್ತಾರೆ. ಕಂಪ್ಲೀಟ್ ಶೇರ್ಸಿಗೆಲ್ಲ ಫಾರಿನ್ ಕಂಟ್ರಿ ಅವರು ಇನ್ವೆಸ್ಟರ್ಸ್ ಆಗಿರ್ತಾರೆ. ಇವಾಗ 4 ಗೊತ್ತಾಯ್ತಲ್ವ ನಿಮಗೆ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ರೀಜನಲ್ ರೂರಲ್ ಬ್ಯಾಂಕ್, ಫಾರಿನ್ ಬ್ಯಾಂಕ್. ಇದನ್ನು ನಿಮಗೆ ನೋಟ್ ಅಂತ ಕೇಳ್ತಾರೆ, ನೀವು ಓನಾಗೆ ಬರ್ಬೋದು. ಯಾಕಂದರೆ ಎಲ್ಲ ಬ್ಯಾಂಕ್ಗಳಲ್ಲೂ ಆಲ್ಮೋಸ್ಟ್ ಕೆಲವೊಂದು ಐಟಮ್ಸ್ ಎಲ್ಲ ಸೇಮಾಗಿ ಆಪ್ರೇಟ್ ಆಗ್ತಾ ಇರುತ್ತೆ. ಇವಾಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕೋಆಪರೇಟಿವ್ ಬ್ಯಾಂಕ್ ಅಂದರೆ ಏನಂತ ನೋಡೋಣ. ಈ ಕೋಆಪರೇಟಿವ್ ಬ್ಯಾಂಕ್ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಓನರ್ ಅಂತ ಯಾರನ್ನ ಕನ್ಸಿಡರ್ ಮಾಡ್ತೀವಿ ಅಂದರೆ, ಯಾರು ಶೇರ್ಸ್ನ ಪರ್ಚೇಸ್ ಮಾಡಿರ್ತಾರೋ ಅವ್ರನ್ನ ಓನರ್ ಅಂತಲೇ ಕನ್ಸಿಡರ್ ಮಾಡಿಬಿಡ್ತೀವಿ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಕೋಆಪರೇಟಿವ್ ಬ್ಯಾಂಕಲ್ಲಿ ಹೋಗಿ ಅಕೌಂಟ್ ಮಾಡಿಸಿ ನೀವೇನಾದರೂ ಒಂದು ಶೇರ್ನ ಪರ್ಚೇಸ್ ಮಾಡಿದ್ರೆ, ಯು ಆರ್ ದ ಓನರ್ ಆಫ್ ದಟ್ ಕೋಆಪರೇಟಿವ್ ಬ್ಯಾಂಕ್. ಅರ್ಥ ಆಗ್ತಿದೆ ಅಲ್ವಾ? ಏನು ಮಾಡ್ತಾರೆ, ಕಸ್ಟಮರ್ನೇ ಓನರ್ ಮಾಡಿಬಿಡ್ತಾರೆ. ಶೇರ್ ಹೋಲ್ಡರ್ನ ಕಸ್ಟಮರ್ ಯಾರು ಶೇರ್ಸ್ನ ಪರ್ಚೇಸ್ ಮಾಡ್ತಾರೋ ಅವ್ರನ್ನೇ ಓನರ್ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತು ಈ ಕಸ್ಟಮರ್, ಇವಾಗ ನೀವು ಪರ್ಚೇಸ್ ಮಾಡಿರ್ತೀರ ಅಂದ್ಕೊಳ್ಳಿ ಶೇರ್ಸು, ನಿಮಗೆ ವೋಟಿಂಗ್ ರೈಟ್ಸ್ ಕೂಡ ಇರುತ್ತೆ. ಅರ್ಥ ಆಗ್ತಿದೆಯಾ? ವೋಟಿಂಗ್ ರೈಟ್ಸು, ಕೆಲವೊಂದು ರೈಟ್ಸ್ ಇರುತ್ತಲ್ವ, ನೀವು ಶೇರ್ ಪರ್ಚೇಸ್ ಮಾಡಿದ ತಕ್ಷಣ ನಿಮಗೆ ವೋಟಿಂಗ್ ರೈಟ್ಸ್ ಕೊಟ್ಬಿಡ್ತಾರೆ. ಆಮೇಲೆ ಏನಾದರೂ ಒಂದು ಬ್ಯಾಂಕಲ್ಲಿ ಡಿಸಿಷನ್ ಏನಾದರೂ ತೊಗೋಬೇಕು ಅಂದರೆ ಈ ಶೇರ್ ಹೋಲ್ಡರ್ಸುನೇ ತೊಗೋಬೋದು ಅದನ್ನು. ಅರ್ಥ ಆಗ್ತಿದೆ ಅಲ್ವಾ? ಇನ್ ಕೇಸ್ ಕಸ್ಟಮರ್ ಏನಾದರೂ ಶೇರ್ಸ್ನ ತೊಗೊಂಡು ಅವನೇ ಡಿಸಿಷನ್ ಮೇಕರು ಆಗೋಗ್ತಾನೆ. ಮತ್ತು ಇಲ್ಲಿ ಬಂದು ಅಫೋರ್ಡಬಲ್ ಲೋನ್ನ ಪ್ರೊವೈಡ್ ಮಾಡ್ತಾರೆ. ಅಂದರೆ ತುಂಬ ದೊಡ್ಡ ಲಾರ್ಜ್ ಅಮೌಂಟ್ನ ನಿಮಗೆ ಪೇ ಮಾಡೋದಿಲ್ಲ, ಸ್ವಲ್ಪ ಅಮೌಂಟ್ನ ಪೇ ಮಾಡ್ತಾರೆ. ಎಸ್ಪೆಷಲಿ ಇದು ಬಂದು ಈ ಬ್ಯಾಂಕ್ ಮೇನ್ ಇಂಟೆನ್ಷನ್ನೇ ಯಾರಿಗೆ ಲೋನ್ ಪ್ರೊವೈಡ್ ಮಾಡಬೇಕಂದ್ರೆ ಒಂದು ಫಾರ್ಮರ್ಸು ಮತ್ತು ಯಾವುದು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಅವರಿಗೆ ಲೋನ್ನ ಪ್ರೊವೈಡ್ ಮಾಡ್ತಾರೆ. ಈಗ ಕೋಆಪರೇಟಿವಲ್ಲಿ ನಿಮಗೆ 2 ಟೈಪ್ಸ್ ಬರುತ್ತೆ. ಒಂದು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕು, ಇನ್ನೊಂದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಂತ. ಇವಾಗ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಹೇಗೆ ಆಪ್ರೇಟ್ ಆಗುತ್ತೆ ನೋಡೋಣ. ಇಲ್ಲಿ ನೋಡಿ, ನೇಮೇ ಹೇಳ್ತಿದೆ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್. ಇದು ಎಲ್ಲ ಆಪ್ರೇಟ್ ಆಗುತ್ತೆ, ಸ್ಟೇಟ್ ಲೆವೆಲಲ್ಲಿ ಆಪ್ರೇಟ್ ಆಗುತ್ತೆ. ಮತ್ತು ಇದೇನು ಮಾಡುತ್ತೆ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಅಂದರೆ, ಇನ್ನು ಚಿಕ್ಕ ಸ್ಮಾಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಇರುತ್ತಲ್ಲ ಅದಕ್ಕೆಲ್ಲನೂ ಹೆಲ್ಪ್ ಮಾಡುತ್ತೆ. ಫಂಡ್ ಕೊಟ್ಟು ಹೆಲ್ಪ್ ಮಾಡುತ್ತೆ. ಲಾಸಲ್ಲಿದೆ ಇಷ್ಟು ಅಮೌಂಟ್ ಅಂತ ಕೊಟ್ಟು. ಆಮೇಲೆ ಇದನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅಂದರೆ, ಒಂದು ಸ್ಟೇಟ್ ಗೌರ್ಮೆಂಟು ಕಂಟ್ರೋಲ್ ಮಾಡುತ್ತೆ ಮತ್ತು ಕೋಆಪರೇಟಿವ್ ಸೊಸೈಟೀಸು ಕಂಟ್ರೋಲ್ ಮಾಡುತ್ತೆ. ಇದು ಬಂದು ಸ್ಟೇಟ್ ಮತ್ತು RBI ಇಬ್ಬರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗತ್ತೆ. ಇದು ಯಾರಿಗೆ ಜಾಸ್ತಿ ಸಪೋರ್ಟ್ ಮಾಡುತ್ತೆ ಅಂದರೆ ಅಗ್ರಿಕಲ್ಚರ್ ಮತ್ತು ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಪ್ರದೇಶನ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಗೊತ್ತಾಯ್ತಲ್ಲ. ನೆಕ್ಸ್ಟು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್. ಇದೆಲ್ಲ ಚಿಕ್ಕ ಬ್ಯಾಂಕು. ಇದು ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾನೆ, ಓಕೆನಾ. ನೆಕ್ಸ್ಟು ಅರ್ಬನ್ ಕೋಆಪರೇಟಿವ್ ಬ್ಯಾಂಕು. ಇವಾಗ ನೋಡಿ, ಮತ್ತು ಬ್ಯಾಂಕ್ ಎಲ್ಲನೂ ಅಷ್ಟೇ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಓಕೆನಾ. ಇವಾಗ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕು ಸ್ಟೇಟ್ ಲೆವೆಲಲ್ಲಿತ್ತು, ಸ್ಟೇಟ್ ಲೆವೆಲಲ್ಲಿ ಆಪ್ರೇಟ್ ಆಗ್ತಿತ್ತು. ಇದು ಯಾವ ಲೆವೆಲಲ್ಲಿ ಆಪ್ರೇಟ್ ಆಗುತ್ತೆ, ಅರ್ಬನ್ ಲೆವೆಲಲ್ಲಿ ಆಪ್ರೇಟ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಇದು ಓನ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ಮೆಂಬರ್ಸ್. ನಾನು ಆಗಲೇ ಹೇಳಿದ್ದೆ, ಕೋಆಪರೇಟಿವ್ ಬ್ಯಾಂಕಲ್ಲೇ ಹೇಳಿದ್ದೆ. ಇದೇನು ಯಾರು ಇದನ್ನು ಮ್ಯಾನೇಜ್ ಮಾಡೋದು? ಮೆಂಬರ್ಸ್. ಯಾರು ಶೇರ್ಸ್ನ ಪರ್ಚೇಸ್ ಮಾಡಿರ್ತಾರೋ ಅವರೇ ಇದನ್ನು ಆಪ್ರೇಟ್ ಮಾಡೋದು. ಆ್ಯಂಡ್ ಇದು ಬಂದು RBI ಮತ್ತು ಸ್ಟೇಟ್ ಗೌರ್ಮೆಂಟು ಇಬ್ಬರದೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಮತ್ತು ಏನು ಮಾಡುತ್ತೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಂದರೆ, ಲೋನ್ನ ಪ್ರೊವೈಡ್ ಮಾಡುತ್ತೆ, ಡೆಪಾಸಿಟ್ನ ಅಕ್ಸೆಪ್ಟ್ ಮಾಡುತ್ತೆ, ಮತ್ತು ಇನ್ನು ಚಿಕ್ಕ ಪುಟ್ಟ ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಇದೇನು ಮಾಡುತ್ತೆ, ಲೋನ್ನ ಪ್ರೊವೈಡ್ ಮಾಡುತ್ತೆ. ಯಾವುದಾದ್ರೂ ಸ್ಮಾಲ್ ಬಿಸ್ನೆಸ್ಸಿಗೆ ಮಾತ್ರ ಲೋನ್ನ ಪ್ರೊವೈಡ್ ಮಾಡುತ್ತೆ. ನೋಡಿ, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆಲ್ಮೋಸ್ಟ್ ಎರಡೂ ಸೇಮ್ ಇದೆ. ಪಾಯಿಂಟ್ ಆ ಕಡೆ ಈ ಕಡೆ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇರೋದಷ್ಟೇ. ಇವಾಗ ಕೋಆಪರೇಟಿವ್ ಬ್ಯಾಂಕ್ ಅರ್ಥ ಆಯ್ತಲ್ಲ. ನೆಕ್ಸ್ಟು
ಶೆಡ್ಯೂಲ್ ಬ್ಯಾಂಕ್, ನಾನ್ ಶೆಡ್ಯೂಲ್ ಬ್ಯಾಂಕ್ನ ನೋಡೋಣ. ಶೆಡ್ಯೂಲ್ ಬ್ಯಾಂಕ್ ಅಂದರೆ ಅದೇನಾಗಿರಬೇಕು, ಸೆಕೆಂಡ್ ಶೆಡ್ಯೂಲ್ ಆಫ್ ದ ಆರ್ ಬಿ ಐ ಆ್ಯಕ್ಟ್ ಅಂಡರಲ್ಲಿ ಲಿಸ್ಟೆಡ್ ಆಗಿರಬೇಕು. ಓಕೆನಾ. ಏನು ಫಸ್ಟ್ ಪಾಯಿಂಟ್ ಏನಿದೆ, ಲಿಸ್ಟೆಡ್ ಅಂಡರ್ ದ ಸೆಕೆಂಡ್ ಶೆಡ್ಯೂಲ್ ಆಫ್ ದ ಆರ್ ಬಿ ಐ ಆ್ಯಕ್ಟ್ 1934 ಲಿಸ್ಟ್ ಆಗಿರಬೇಕು. ಮಿನಿಮಮ್ ಪೇಯ್ಡ್ ಕ್ಯಾಪಿಟಲು 5 ಲ್ಯಾಕ್ ರುಪೀಸ್ ಆಗಿರಬೇಕು. ಎಷ್ಟು ಶೆಡ್ಯೂಲ್ ಬ್ಯಾಂಕು ಎಷ್ಟು ಕ್ಯಾಪಿಟಲ್ನ ಮೇಂಟೈನ್ ಮಾಡಬೇಕಂದ್ರೆ 5 ಲ್ಯಾಕ್ ಕ್ಯಾಪಿಟಲ್ನ ಮೇಂಟೈನ್ ಮಾಡಿರಬೇಕು. ಆ್ಯಂಡ್ ಆರ್ ಬಿ ಐ ಕಡೆಯಿಂದ ಎಲ್ಲ ಥರದ ಫಿನಾನ್ಷಿಯಲ್ ಅಸಿಸ್ಟೆನ್ಸು ಶೆಡ್ಯೂಲ್ ಬ್ಯಾಂಕಿಗೆ ಸಿಗುತ್ತೆ. ಓಕೆನಾ. ಏನು ಎಲ್ಲ ಥರದ ಫಿನಾನ್ಷಿಯಲ್ ಹಣಕಾಸಿನ ಸಹಾಯನ ಪಡೆಯುತ್ತೆ. ಆ್ಯಂಡ್ ಇದು ಎಲ್ಲೆಲ್ಲಿ ಆಪ್ರೇಟ್ ಆಗುತ್ತೆ ಅಂದರೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಪ್ರೇಟ್ ಆಗುತ್ತೆ. ಆಮೇಲೆ ಇದೇನು ಮಾಡುತ್ತೆ ಅಂದರೆ ಲೋನ್ನ ಇಂಡಿವಿಜುವಲ್ ಮತ್ತು ಬಿಸ್ನೆಸ್ಸು ಇಬ್ಬರಿಗೂ ಕೊಡುತ್ತೆ. ಈಗ ಶೆಡ್ಯೂಲ್ ಬ್ಯಾಂಕ್ ಅರ್ಥ ಆಯ್ತಲ್ಲ. ನಾನ್ ಶೆಡ್ಯೂಲ್ ಬ್ಯಾಂಕ್ ನೋಡೋಣ. ನಾನ್ ಶೆಡ್ಯೂಲ್ ಬ್ಯಾಂಕು ಸೆಕೆಂಡ್ ಶೆಡ್ಯೂಲ್ ಆಫ್ ದ ಆರ್ ಬಿ ಐ ಆ್ಯಕ್ಟಲ್ಲಿ ಲಿಸ್ಟ್ ಆಗಿರೋದಿಲ್ಲ. ಶೆಡ್ಯೂಲ್ ಬ್ಯಾಂಕ್ ಲಿಸ್ಟ್ ಆಗಿತ್ತು, ಇದು ಲಿಸ್ಟ್ ಆಗಿರೋಲ್ಲ. ಮತ್ತು ಇದಕ್ಕೆ ಯಾವುದೇ ಸ್ಪೆಸಿಫಿಕ್ ಕ್ಯಾಪಿಟಲ್ಲು ಮಿನಿಮಮ್ ಕ್ಯಾಪಿಟಲ್ ಅನ್ನೋದು ಇಲ್ಲ. ಎಷ್ಟಾದರೂ ಜಾಸ್ತಿ ಅದು ಇಟ್ಕೋಬೋದು, ಕಮ್ಮಿ ಅದು ಇಟ್ಕೋಬೋದು. ಮತ್ತು ಆರ್ ಬಿ ಐ ಕಡೆಯಿಂದ ಯಾವುದೇ ರೀತಿ ಫಿನಾನ್ಷಿಯಲ್ ಅಸಿಸ್ಟೆನ್ಸು ನಾನ್ ಶೆಡ್ಯೂಲ್ ಬ್ಯಾಂಕಿಗೆ ಸಿಗೋದಿಲ್ಲ. ಶೆಡ್ಯೂಲ್ ಬ್ಯಾಂಕಿಗೆ ಸಿಗ್ತಾಯಿತ್ತು, ನಾನ್ ಶೆಡ್ಯೂಲಿಗೆ ಸಿಗೋದಿಲ್ಲ. ಆಮೇಲೆ ಇದೆಲ್ಲೆಲ್ಲಿ ಆಪ್ರೇಟ್ ಆಗುತ್ತೆ ಅಂದರೆ ರೀಜನಲ್ ಆರ್ ಲೋಕಲ್ ಲೆವೆಲಲ್ಲಿ ಆಪ್ರೇಟ್ ಆಗುತ್ತೆ. ರೀಜನಲ್ಲು ಇಲ್ಲ ಲೋಕಲ್ ಲೆವೆಲಲ್ಲಿ ಆಪ್ರೇಟ್ ಆಗುತ್ತೆ. ಆಮೇಲೆ ಇದು ಅಗ್ರಿಕಲ್ಚರ್ ಮತ್ತು ಸ್ಮಾಲ್ ಇಂಡಸ್ಟ್ರೀಸಿಗೆ ಮಾತ್ರ ಲೋನ್ನ ಪ್ರೊವೈಡ್ ಮಾಡುತ್ತೆ. ಅರ್ಥ ಆಯ್ತಲ್ಲ. ಇವಾಗ ಎರಡನ್ನೂ ಕಂಪೇರ್ ಮಾಡೋಣ, ಶೆಡ್ಯೂಲು ಮತ್ತು ನಾನ್ ಶೆಡ್ಯೂಲು. ಶೆಡ್ಯೂಲಲ್ಲಿ ಏನಂದರೆ ಅದು ಲಿಸ್ಟ್ ಆಗಿರುತ್ತೆ, ನಾನ್ ಶೆಡ್ಯೂಲಲ್ಲಿ ಲಿಸ್ಟ್ ಆಗಿರಲ್ಲ. ಶೆಡ್ಯೂಲಲ್ಲಿ ಮಿನಿಮಮ್ ಕ್ಯಾಪಿಟಲು 5 ಲ್ಯಾಕ್ ರುಪೀಸ್ ಇದೆ. ಇಲ್ಲಿ ಯಾವುದೇ ರೀತಿ ಸ್ಪೆಸಿಫಿಕ್ ಆಗಿ ಮಿನಿಮಮ್ ಕ್ಯಾಪಿಟಲ್ ಇಲ್ಲ ನಾನ್ ಶೆಡ್ಯೂಲಲ್ಲಿ. ಆ್ಯಂಡ್ ಶೆಡ್ಯೂಲಲ್ಲಿ ಏನು ಎಲಿಜಿಬಲ್ ಇರುತ್ತೆ ಫಿನಾನ್ಷಿಯಲ್ ಅಸಿಸ್ಟೆನ್ಸಿಗೆ, ಆರ್ ಬಿ ಐ ಕಡೆಯಿಂದ ಹಣಕಾಸಿನ ಸಹಾಯ ಸಿಗುತ್ತೆ ಶೆಡ್ಯೂಲ್ ಬ್ಯಾಂಕಿಗೆ. ನಾನ್ ಶೆಡ್ಯೂಲ್ ಬ್ಯಾಂಕಿಗೆ ಯಾವುದೇ ರೀತಿ ಹಣಕಾಸಿನ ಸಹಾಯ ಸಿಗೋದಿಲ್ಲ. ಶೆಡ್ಯೂಲ್ ಬ್ಯಾಂಕು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಪ್ರೇಟ್ ಆಗುತ್ತೆ. ನಾನ್ ಶೆಡ್ಯೂಲ್ ಬ್ಯಾಂಕು ಯಾವುದೇ ರೀಜನಲ್ ಮತ್ತು ಲೋಕಲ್ ಲೆವೆಲಲ್ಲಿ ಮಾತ್ರ ಆಪ್ರೇಟ್ ಆಗುತ್ತೆ. ಶೆಡ್ಯೂಲ್ ಬ್ಯಾಂಕಲ್ಲಿ ಲೋನ್ ಯಾರು ಪ್ರೊವೈಡ್ ಮಾಡ್ತಾರೆ ಅಂದರೆ ಇಂಡಿವಿಜುವಲ್ ಮತ್ತು ಬಿಸ್ನೆಸ್ಸಿಗೆ ಲೋನ್ ಪ್ರೊವೈಡ್ ಮಾಡ್ತಾರೆ. ಬಟ್ ನಾನ್ ಶೆಡ್ಯೂಲಲ್ಲಿ ಅಗ್ರಿಕಲ್ಚರ್ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಪ್ರೊವೈಡ್ ಮಾಡ್ತಾರೆ ಲೋನ್ನ. ಅರ್ಥ ಆಯ್ತಲ್ವ. ಇದೆರಡು ಕೇಳಿದ್ರೆ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾನೆ. ಅದೊಂದು ಪಾಯಿಂಟು ಇದೊಂದು ಪಾಯಿಂಟು ಆ ಥರ ಬರಬೇಕಾಗುತ್ತೆ. ಅಗ್ರಿಕಲ್ಚರ್ ಮತ್ತು ಸ್ಮಾಲ್ ಇಂಡಸ್ಟ್ರೀಸ್ ಅವ್ರಿಗೆ ಮಾತ್ರ ಲೋನ್ ಪ್ರೊವೈಡ್ ಮಾಡುತ್ತೆ ಶೆಡ್ಯೂಲ್ ಬ್ಯಾಂಕ್. ನಾನ್ ಶೆಡ್ಯೂಲ್ ಬ್ಯಾಂಕ್ ಅರ್ಥ ಆಯ್ತಲ್ಲ. ನೆಕ್ಸ್ಟು ಪೇಮೆಂಟ್ ಬ್ಯಾಂಕ್. ಪೇಮೆಂಟ್ ಬ್ಯಾಂಕ್ ಬಂದು ಸ್ಮಾಲ್ ಸ್ಕೇಲ್ ಬ್ಯಾಂಕ್. ಇದು ತುಂಬ ಟ್ರೆಡಿಷ್ನಲ್ ಬ್ಯಾಂಕು. ಅಂದರೆ ಇಲ್ಲಿ ಬಂದು ನೀವು 2 ಲ್ಯಾಕ್ಗಿಂತ ಜಾಸ್ತಿ ಒಂದು ಅಕೌಂಟಲ್ಲಿ 2 ಲ್ಯಾಕ್ಗಿಂತ ಜಾಸ್ತಿ ಅಮೌಂಟು ಇಡೋ ಹಾಗಿಲ್ಲ. ಆಮೇಲೆ ಈ ಪೇಮೆಂಟ್ ಬ್ಯಾಂಕ್ ಬಂದು ನಿಮಗೆ ಲೋನ್ ಮತ್ತು ಕ್ರೆಡಿಟ್ ಕಾರ್ಡ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡುತ್ತೆ. ಆಮೇಲೆ ನೀವು ಏನು ಇಂಟ್ರೆಸ್ಟ್ ಇಟ್ಟಿರ್ತೀರೋ ಏನು ಡೆಪಾಸಿಟ್ ಇಟ್ಟಿರ್ತೀರೋ ನಿಮ್ಮ ಬ್ಯಾಂಕಲ್ಲಿ ಅದಕ್ಕೆ ಇಂಟ್ರೆಸ್ಟ್ನ ಪ್ರೊವೈಡ್ ಮಾಡುತ್ತೆ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ. ಇದೇನು ಈ ಅಕೌಂಟಲ್ಲಿ 2 ಲ್ಯಾಕ್ಗಿಂತ ಜಾಸ್ತಿ ಅಮೌಂಟ್ ನೀವು ಇಡೋ ಹಾಗಿಲ್ಲ. ಮತ್ತು ಲೋನ್ ಮತ್ತು ಕ್ರೆಡಿಟ್ ಕಾರ್ಡನ್ನು ಪ್ರೊವೈಡ್ ಮಾಡುತ್ತೆ. UPI ಮೊಬೈಲ್ ಬ್ಯಾಂಕಿಂಗ್ ಮತ್ತು ಡೆಬಿಟ್ ಕಾರ್ಡ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡುತ್ತೆ. ಆಮೇಲೆ ನಿಮ್ಮ ಸೇವಿಂಗ್ ಅಕೌಂಟ್ ಮೇಲೆ ಇಂಟ್ರೆಸ್ಟ್ನ ಪ್ರೊವೈಡ್ ಮಾಡುತ್ತೆ. ಇವಾಗ ಯಾವುದಪ್ಪ ಪೇಮೆಂಟ್ ಬ್ಯಾಂಕ್ ಅಂದರೆ ಪೇಟಿಎಮ್ಮಲ್ಲಿ ಅಕೌಂಟ್ ಓಪನ್ ಮಾಡಿಸಿರ್ತಾರೆ ಕೇಳಿದ್ರೆ ನೀವು. ಏರ್ಟೆಲ್ ಬ್ಯಾಂಕು, ಪೇಟಿಎಮ್ ಬ್ಯಾಂಕು ಮತ್ತು ಜಿಯೋ ಬ್ಯಾಂಕು, NSDL ಬ್ಯಾಂಕು, ಆಮೇಲೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ಕಾಲರ್ಶಿಪ್ ಬರ್ತಾಯಿಲ್ಲ ಅಂದ್ಕೊಳ್ಳಿ, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕನ್ನು ನೀವು ಅಕೌಂಟನ್ನ ಓಪನ್ ಮಾಡಿಸಿದ್ರೆ ನಿಮ್ದು ಹಳೆ ಸ್ಕಾಲರ್ಶಿಪ್ ಎಲ್ಲ ಬಂದುಬಿಡುತ್ತೆ. ಅರ್ಥ ಆಗ್ತಿದೆಯಾ ಹೇಳ್ತೀರಿ. ಸ್ಕಾಲರ್ಶಿಪ್ ಬರದೇ ಇದ್ದೋರ್ಬೇಕಂದ್ರೆ ಆ ಅಕೌಂಟನ್ನ ಓಪನ್ ಮಾಡಿಸ್ಕೊಳ್ಳಿ. ಪೋಸ್ಟ್ ಆಫೀಸಲ್ಲಿ ಮಾಡಿಕೊಡ್ತಾರೆ ಅಕೌಂಟ್. ಅದನ್ನು ಮಾಡಿಕೊಂಡು ನೀವು ಬರೆಯೋದು ಸ್ಕಾಲರ್ಶಿಪ್ಗೆ ಅಂತಲೇ ಇರೋದು ಅಕೌಂಟು. ಅದನ್ನು ನೀವು ಮಾಡ್ಕೋಬೋದು. ಇವಾಗ ನೆಕ್ಸ್ಟು ಸ್ಮಾಲ್ ಫಿನಾನ್ಷಿಯಲ್ ಬ್ಯಾಂಕ್. ಏನಿದು ಸ್ಮಾಲ್ ಫಿನಾನ್ಷಿಯಲ್ ಬ್ಯಾಂಕ್ ಅಂದರೆ ಈವನ್ ಈ ಬ್ಯಾಂಕಲ್ಲೂ ಸೇವಿಂಗ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ನ ನೀವು ಓಪನ್ ಮಾಡ್ಬೋದು. ಆ್ಯಂಡ್ ಇದು ಬಂದು ಸ್ಮಾಲ್ ಬಿಸ್ನೆಸ್ ಮಾಡೋರಿಗೆ ಮತ್ತು ಫಾರ್ಮರ್ಸ್ಗೆ ಮತ್ತು ಇಂಡಿವಿಜುವಲ್ಸಿಗೆ ಮಾತ್ರ ಲೋನ್ನ ಪ್ರೊವೈಡ್ ಮಾಡುತ್ತೆ. ಆಲ್ಮೋಸ್ಟ್ 70% ಆಫ್ ಲೋನು ಅಗ್ರಿಕಲ್ಚರ್ ಮತ್ತು ಎಂಟರ್ಪ್ರೈಸಸ್ಸು. ನೀವು ನೋಡಿರ್ತೀರ ಅನಿಸುತ್ತಲ್ಲ, ದಿಲೀಪ್ ಎಂಟರ್ಪ್ರೈಸಸ್ ಚಿಕ್ಕ ಫ್ಯಾಕ್ಟ್ರಿಗಳಿರುತ್ತಲ್ಲ ಅದಕ್ಕೆ ಪ್ರೊವೈಡ್ ಮಾಡ್ತಾರೆ. ಮತ್ತು ವೀಕರ್ ಸೆಕ್ಷನ್ ಅವ್ರಿಗೆ ಮಾತ್ರ ಲೋನ್ನ ಪ್ರೊವೈಡ್ ಮಾಡ್ತಾರೆ. ಆಮೇಲೆ ಎಲ್ಲ ಬ್ಯಾಂಕಿಂಗ್ ಸರ್ವಿಸು ಪ್ರೊವೈಡ್ ಮಾಡ್ತಾರೆ. ಯಾವ ಥರ ಬ್ಯಾಂಕಿಂಗ್ ಸರ್ವಿಸ್ ಅಂದರೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಚೆಕ್ ಬುಕ್ಕು, ಆಮೇಲೆ ಇಂಟರ್ನೆಟ್ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗು, ಈ ಥರ ಎಲ್ಲ ಸರ್ವಿಸು ಪ್ರೊವೈಡ್ ಮಾಡ್ತಾರೆ. ಈ ಬ್ಯಾಂಕಿಗೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ಉಜ್ಜೀವನ್ ಬ್ಯಾಂಕು ಕೇಳಿರ್ತೀರ ಅನಿಸುತ್ತಲ್ಲ ನೀವು. ಉಜ್ಜೀವನು ಈ ಉಜ್ಜೀವನಲ್ಲಿ ಈ ಹೆಂಗಸನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಲೋನ್ ಕೊಡ್ತಾರೆ. ಓಕೆನಾ. ಫಸ್ಟು 115 ಆಮೇಲೆ 125 ಈ ಥರ ಲೋನ್ನ ಪ್ರೊವೈಡ್ ಮಾಡಿ ಅಲ್ಲಿಂದ ಇಂಟ್ರೆಸ್ಟಿಂದ ಇನ್ನೂ ಜಾಸ್ತಿ ಲೋನ್ನ ಪ್ರೊವೈಡ್ ಮಾಡ್ತಾರೆ.
ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಲೂ ಹೇಳ್ತೀವಿ. ಇದು ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಇದು ಬಂದು ಸೆಟಪ್ ಆಗಿದ್ದು. ಎಲ್ಲೆಲ್ಲಿ ಸೆಟಪ್ ಆಯಿತು ಅಂದರೆ ಡೆವಲಪ್ಡ್ ಮತ್ತು ಅನ್ಡೆವಲಪ್ಡ್ ಕಂಟ್ರೀಸಲ್ಲಿ ಇದು ಸೆಟಪ್ ಆಯಿತು. ಇದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಬಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಇದು ಲಾಂಗ್ ಟರ್ಮ್ ಫಿನಾನ್ಸ್ ಮಾತ್ರ ಪ್ರೊವೈಡ್ ಮಾಡುತ್ತೆ ಇಂಡಸ್ಟ್ರೀಸ್ ಮತ್ತು ಬಿಸ್ನೆಸ್ಗೆ. ಲಾಂಗ್ ಟರ್ಮ್ ಫಿನಾನ್ಸ್ ಅಂದರೆ ಒಂದು 10 ವರ್ಷ ಪೇ ಮಾಡ್ಕೊಂಡು ಹೋಗೋಂಥದ್ದು. ಲೈಕ್ ಚಿಕ್ಕದಾಗಿ ನಾನು ನಿಮ್ಗೆ ಹೇಳಿದೆ, ಎಂಟರ್ಪ್ರೈಸಸ್ಗೆಲ್ಲ ಲೋನ್ ಪ್ರೊವೈಡ್ ಮಾಡೋದಿಲ್ಲ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಲೋನ್ ಪ್ರೊವೈಡ್ ಮಾಡುತ್ತೆ. ಅದು ಮಿಷಿನ್ಸ್ಗಳಿಗೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಂದರೆ ಒಂದು ಮಿಷಿನ್ ಬೆಲೆ ಬಂದು ನಿಮಗೆ 70 ಲ್ಯಾಕ್ 80 ಲ್ಯಾಕು 1 crore ಇಷ್ಟೆಲ್ಲ ಇರುತ್ತೆ. ಇಂಥದಕ್ಕೆ ಮಾತ್ರ ಲೋನ್ ಪ್ರೊವೈಡ್ ಮಾಡ್ತಾರೆ. ಯಾಕಂದರೆ ಇನ್ ಕೇಸ್ ಏನಾದರೂ ಲೋನ್ ಕಟ್ಟಿಲ್ಲ ಅಂದರೆ ಆ ಮಿಷಿನ್ನ ಎತ್ತಾಕೊಂಡು ಹೋಗ್ತಾರೆ ಅಷ್ಟೇ. ಹೇಳ್ತಿರೋದು ಅರ್ಥ ಆಗ್ತಿದೆ ಅಲ್ವಾ? ಅದೊಂದು ನಂಬಿಕೆ ಮೇಲೆ ಕೊಡ್ತಾರೆ. ಅದೇ ಈಗ ಚಿಲ್ಲರೆ ಅಂಗಡೀಲಿ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಈಗ ಚಿಲ್ಲರೆ ಅಂಗಡಿಗೆ ಏನಾದರೂ ಕೊಟ್ಟರೆ ಅಲ್ಲಿಯ ಚಿಪ್ಸು ಪಪ್ಸು ಅದನ್ನು ಬರಬೇಕಾಗುತ್ತೆ ಅಷ್ಟೇ. ಅದು ತೊಗೊಬಂದು ಅವ್ನು ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಅಂದರೆ ದೊಡ್ಡ ದೊಡ್ಡ ಮಿಷಿನರೀಸ್ ಇರುತ್ತೆ. ಸೊ ಅದೊಂದು ನಂಬಿಕೆ ಮೇಲೆ ಏನು ಮಾಡ್ತಾರೆ, ಲೋನ್ನ ಪ್ರೊವೈಡ್ ಮಾಡ್ತಾರೆ. ಮತ್ತು ಸ್ಟಾರ್ಟಿಂಗ್ ಅಂತಲೇ ಏನಿಲ್ಲ, ಇಂಡಸ್ಟ್ರೀಸ್ನ ಇನ್ನೂ ದೊಡ್ಡದಾಗಿ ಬೇಕು ಅಂತ ಇರ್ತಾರಲ್ಲ ಅವ್ರಿಗೂ ಲೋನ್ನ ಪ್ರೊವೈಡ್ ಮಾಡ್ತಾರೆ. ಈ ಥರ ಲಾಂಗ್ ಟರ್ಮ್ ಲೋನ್ನ ಪ್ರೊವೈಡ್ ಮಾಡೋದ್ರಿಂದ ಎಕನಾಮಿಕ್ ಗ್ರೋತ್ಗೆ ತುಂಬ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅವನೇನೋ ಚೆನ್ನಾಗಿ ಬೆಳಿತಾನೆ ಅಂದ್ಕೊಳ್ಳಿ, ಅವಾಗ ಏನು ಮಾಡಬೇಕು, ಅವನು ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಆಮೇಲೆ ಅವನ ಅಂಡರಲ್ಲಿ ಒಂದು 20-30 ಜನ 1,000 ಜನ ಕೆಲಸ ಮಾಡ್ತಿದ್ದಾರೆ ಅಂದರೆ ಇವನು ಬೆಳಿತಾನೆ, ಆ ಕೆಲಸ ಮಾಡೋ ಜನನೂ ಬೆಳೀತಾರೆ ಅಲ್ವಾ? ಆಮೇಲೆ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಹೊಸ ಟೆಕ್ನಾಲಜೀಸ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಆಮೇಲೆ ಸೆಮಿನಾರ್ಸ್ನ ಪ್ರೊವೈಡ್ ಮಾಡುತ್ತೆ. ಅಂದರೆ ಇವಾಗ ಈ ಕೆನರಾ ಬ್ಯಾಂಕು ಆಲ್ಮೋಸ್ಟ್ ಸೆಮಿನಾರ್ನ ಪ್ರೊವೈಡ್ ಮಾಡ್ತಿರುತ್ತೆ. ಅಂದರೆ ನೀವೇನಾದರೂ ಬಿಸ್ನೆಸ್ ಮಾಡಬೇಕಂದ್ರೆ ನೋಡಿ, ಈ ಥರ ಬಿಸ್ನೆಸ್ ಮಾಡ್ಬೋದು, ಇದನ್ನು ಮಾಡಿ, ಈಗ ಹೆಂಗಸರಿಗೆಲ್ಲ ನೀವು ಕೂತ್ಕೊಂಡು ಮನೇಲಿ ಹಪ್ಪಳ ಮಾಡಿ ಉಪ್ಪಿನಕಾಯಿ ಮಾಡಿ ಅಂತ ಎಲ್ಲನೂ ಈ ಥರ ಸೆಮಿನಾರ್ಸ್ನ ಕೊಟ್ಟು ಚಿಕ್ಕದಾಗದು ಓಪನ್ ಮಾಡಲಿ ಅಂತ ಅಡ್ವೈಸ್ ಕೊಡುತ್ತೆ. ಆಮೇಲೆ ಕೆಲವೊಂದು ಸತಿ ಬ್ಯಾಂಕ್ ಅವೇ ಹೋಗಿ ಇಂಡಿವಿಜುವಲ್ ಆಗಿ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಇಂಡಸ್ಟ್ರಿಯಲ್ ಬ್ಯಾಂಕ್ ಅಂದರೆ ದೊಡ್ಡದಾಗೆ ಲೋನ್ ಕೊಡೋದು, ಹಂಗೆ ಇಂಟ್ರೆಸ್ಟ್ನು ಕಿತ್ಕೊಳ್ಳೋದು. ಸೊ ಇದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್. ಇದನ್ನು ಆಲ್ಮೋಸ್ಟ್ ನೀವು ಓನಾಗೆ ಬರೀಬೇಕು. ಜಸ್ಟ್ ಬ್ಯಾಂಕ್ ಅಂದರೆ ಹೇಗೆ ಆಪ್ರೇಟ್ ಆಗುತ್ತೆ ಅಂತ ಒಂದು ತಿಳ್ಕೊಳ್ಳಿ. ಆ್ಯಂಡ್ ರಿಮೈನಿಂಗ್ ಪ್ರೋಸೆಸ್ ಎಲ್ಲ ನೀವು ಓನಾಗೆ ಅಟೆಂಡ್ ಮಾಡ್ಬೋದು. ನೆಕ್ಸ್ಟು ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಶಿಪ್ ಕಾನ್ಸೆಪ್ಟನ್ನು ನೋಡೋಣ. ಬ್ಯಾಂಕರ್ ಮತ್ತು ಕಸ್ಟಮರ್ ನಡುವೆ ಯಾವ ಥರ ರಿಲೇಷನ್ಶಿಪ್ ಇರುತ್ತೆ ಅಂತ ಇಲ್ಲಿ ನಾವು ಕಲಿತೀವಿ. ಇವಾಗ ಬ್ಯಾಂಕರ್ ಅಂದರೆ ಯಾರು? ಬ್ಯಾಂಕರ್ ಬಂದು ಒಬ್ಬ ಪರ್ಸನ್ನು ಯಾವ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನಲ್ವ ಅವನ್ನ ನಾವು ಬ್ಯಾಂಕರ್ ಅಂತ ಕೂಗ್ತೀವಿ. ಅವ್ನಿಗೆ ಏನು ಕೆಲಸ ಮಾಡ್ತಾನೆ ಅಂದರೆ ಫಿನಾನ್ಷಿಯಲಿ ಟ್ರಾನ್ಸಾಕ್ಷನ್ನ ಡೀಲ್ ಮಾಡ್ತಾನೆ ಮತ್ತು ಪಬ್ಲಿಕ್ಕಿಂದ ಡೆಪಾಸಿಟ್ನ ಆಕ್ಸೆಪ್ಟ್ ಮಾಡಿ ಲೋನನ್ನು ಪ್ರೊವೈಡ್ ಮಾಡ್ತಾನೆ. ಹಾಗೆಯೇ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಎಲ್ಲ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾನೆ. ಇವನನ್ನು ನಾವು ಬ್ಯಾಂಕರ್ ಅಂತ ಹೇಳ್ತೀವಿ. ಕಸ್ಟಮರ್ ಯಾರು? ಹಾಗಾದರೆ ನಾವು ಕಸ್ಟಮರ್ ಯಾರು ಓಪನಿಂಗ್ ಅಕೌಂಟನ್ನ ಓಪನ್ ಮಾಡಿಸ್ತಾರೆ, ಡೆಪಾಸಿಟ್ನ ಇಡ್ತಾರೆ ಮತ್ತು ಹಾಗೆ ಬ್ಯಾಂಕಿಂದ ಲೋನ್ನ ತೊಗೊಳ್ತಾರೋ ಅವ್ರನ್ನ ನಾವು ಕಸ್ಟಮರ್ ಅಂತ ಹೇಳ್ತೀವಿ. ಇವಾಗ ಇವರಿಬ್ಬರ ರಿಲೇಷನ್ಶಿಪ್ ಯಾವ ಥರ ಇದೆ ಅಂತ ನೋಡೋಣ. ಇದರಲ್ಲಿ ನಿಮಗೆ 2 ಟೈಪ್ಸ್ ಆಫ್ ರಿಲೇಷನ್ಶಿಪ್ ಬರುತ್ತೆ. ಜನರಲ್ ರಿಲೇಷನ್ಶಿಪ್, ಸ್ಪೆಷಲ್ ರಿಲೇಷನ್ಶಿಪ್ಪು. ಜನರಲ್ ರಿಲೇಷನ್ಶಿಪ್ಪಲ್ಲಿ ಫಸ್ಟ್ ಪಾಯಿಂಟ್ ಡೆಟಾರ್ಸ್ ಆ್ಯಂಡ್ ಕ್ರೆಡಿಟಾರ್ಸ್. ಇಲ್ಲಿ ಡೆಟಾರ್ಸ್ ಆ್ಯಂಡ್ ಕ್ರೆಡಿಟಾರ್ಸ್ ಬರುತ್ತೆ. ಏನು ಡೆಟಾರ್ಸ್ ಆ್ಯಂಡ್ ಕ್ರೆಡಿಟಾರ್ಸ್ ಅಂದರೆ, ಡೆಟಾರ್ಸ್ ಯಾರು ಆಗ್ತಾರೆ? ಡೆಟಾರು ಬ್ಯಾಂಕು ಡೆಟಾರ್ ಆಗ್ತಾನೆ, ಕಸ್ಟಮರ್ ಕ್ರೆಡಿಟರ್ ಆಗ್ತಾರೆ. ಯಾವಾಗ ಆಗ್ತಾರೆ ಅಂದರೆ, ಇವಾಗ ನೀವು ಕಸ್ಟಮರ್ ಅಂದ್ಕೊಳ್ಳಿ, ನೀವು ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಮಾಡಿದ್ರೆ ನೀವು ನಿಮ್ಮ ಅಮೌಂಟನ್ನ ಬ್ಯಾಂಕ್ ಕೊಡ್ತಾ ಇದ್ದೀರ. ಸೊ ನೀವು ಅವಾಗ ಕ್ರೆಡಿಟರ್ ಆಗ್ತೀರ, ಬ್ಯಾಂಕ್ ಅವಾಗ ಡೆಟಾರ್ ಆಗ್ತಾರೆ. ಅರ್ಥ ಆಯ್ತಲ್ವಾ? ಅದೇ ಸೆಕೆಂಡ್ ಪಾಯಿಂಟು ಕ್ರೆಡಿಟರ್ ಆ್ಯಂಡ್ ಡೆಟಾರ್ಸ್ ಅಂತ ಇದೆ. ಇವಾಗ ನೀವು ಬ್ಯಾಂಕಿಂದ ಲೋನ್ ತೊಗೋತಿದ್ದೀರ ಅಂದ್ಕೊಳ್ಳಿ, ಆವಾಗ ನೀವು ಡೆಟಾರ್ ಆಗ್ತೀರ, ಬ್ಯಾಂಕು ಕ್ರೆಡಿಟರ್ ಆಗುತ್ತೆ. ಅರ್ಥ ಆಯ್ತಲ್ವ? ಇದು ಫಸ್ಟ್ ಪಾಯಿಂಟ್ ಮತ್ತು ಸೆಕೆಂಡ್ ಪಾಯಿಂಟು. ನೆಕ್ಸ್ಟು ಬೈಲಿ ಆ್ಯಂಡ್ ಬೈಲರ್. ಬೈಲರ್ ಅಂದರೆ ಕಸ್ಟಮರ್ನ ನಾವು ಬೈಲರ್ ಅಂತ ಹೇಳ್ತೀವಿ. ಯಾಕೆ ಅಂದರೆ, ಇವಾಗ ನೀವು ನಿಮ್ಮ ಒಡವೆನ ತೊಗೊಂಡೋಗಿ ಬ್ಯಾಂಕಲ್ಲಿ ಇಡ್ತೀರ, ಓಕೆನಾ? ಸೊ ನೀವೇನಾಗ್ತೀರ? ಬೈಲರ್ ಆಗ್ತೀರ. ಅದೇ ಬ್ಯಾಂಕ್ ಏನಾಗುತ್ತೆ? ಬೈಲಿ ಆಗುತ್ತೆ. ಯಾಕೆ ಅಂದರೆ, ನಿಮ್ಮ ಒಡವೆಗಳನ್ನು ಅವ್ರು ತೊಗೊಂಡು ಅವ್ರ ಹತ್ರನೇ ಇಟ್ಕೋತಾರೆ, ಬಟ್ ಅದು ಅವ್ರ ಸ್ವಂತದ್ದಲ್ಲ, ಮತ್ತೆ ನಿಮಗೆ ರಿಟರ್ನ್ ಕೊಡಬೇಕು. ಸೊ ನೀವು ತೊಗೊಂಡೋಗಿ ಒಡವೆನ, ವ್ಯಾಲ್ಯೂಯಬಲ್ ಥಿಂಗ್ಸ್, ಒಡವೆ ಅಂತಲೇ ಅಲ್ಲ, ಲೈಕ್ ಬಾಂಡ್ಸ್ ಇರ್ಬೋದು, ಇದನ್ನೆಲ್ಲ ಹೋಗಿ ಬ್ಯಾಂಕಲ್ಲಿ ಇಡ್ತೀರ. ಸೊ ನೀವೇನಾಗ್ತೀರ? ಬೈಲರ್ ಆಗ್ತೀರ. ಮತ್ತು ಬ್ಯಾಂಕ್ ಏನಾಗುತ್ತೆ? ಬೈಲಿ ಆಗುತ್ತೆ. ಅಂದರೆ ಏನು? ಪೊಸೆಷನ್ನ ಓನ್ ಮಾಡ್ತಾರೆ, ಬಟ್ ಓನರ್ಶಿಪ್ನ ಅಲ್ವಾ? ಬ್ಯಾಂಕು ಆ ಒಡವೆಗೆ ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ, ಅದೇ ಆ ಒಡವೆ ಬ್ಯಾಂಕಿಂದು ಅಲ್ಲ. ನೆಕ್ಸ್ಟ್ ಬಂದು ಟ್ರಸ್ಟಿ ಆ್ಯಂಡ್ ಬೆನಿಫಿಷರಿ ಬಂದು ಕಸ್ಟಮರು, ಟ್ರಸ್ಟಿ ಬಂದು ಬ್ಯಾಂಕು. ಟ್ರಸ್ಟು ಬೆನಿಫಿಷರಿ. ಟ್ರಸ್ಟ್ ಅಂದರೆ ಏನು? ನಂಬಿಕೆಯಿಂದ
ಕಸ್ಟಮರ್ ಏನು ಮಾಡ್ತಾರೆ, ಬೆನಿಫಿಷರಿ ನಂಬಿಕೆಯಿಂದ ಹೋಗಿ ಅಮೌಂಟನ್ನು ಡೆಪಾಸಿಟ್ ಮಾಡ್ತಾರೆ. ಇಲ್ಲಿ ಟ್ರಸ್ಟಿ ಆಗ್ತಾರೆ, ಬ್ಯಾಂಕ್ ಏನಾಗುತ್ತೆ ಟ್ರಸ್ಟಿ ಆಗುತ್ತೆ. ಅಂದರೆ ನಂಬಿಕೆಯಿಂದ ಅಲ್ವಾ, ಅದ್ರ ಮೇಲೆ ಟ್ರಸ್ಟಿಟಿ ಅಲ್ವಾ ಕೊಟ್ಟಿರೋದು, ಸೊ ಅದು ಟ್ರಸ್ಟಿ ಆಗುತ್ತೆ. ನೆಕ್ಸ್ಟು ಪ್ಲೆಡ್ಜರ್ ಆ್ಯಂಡ್ ಪ್ಲೆಡ್ಜಿ. ಪ್ಲೆಡ್ಜರ್ ಅಂತ ಏನಾದರೂ ಒಂದು ಪ್ಲೆಡ್ಜ್ ಮಾಡೋದು ಅಂತೀವಲ್ವ ನಾವು, ಅಡ ಇಡೋದು ಅಂತ. ಇಲ್ಲಿ ಅಡ ಯಾರು ಇರ್ತಾರೆ, ಬ್ಯಾಂಕ್ ಅವ್ರು ನಿಮ್ಮ ಹತ್ರ ಬಂದು ಅಡ ಇರ್ತಾರೆ, ಇಲ್ಲ ಕಸ್ಟಮರ್ ಹೋಗಿ ಬ್ಯಾಂಕ್ ಹತ್ರ ಅಡ ಇರ್ತಾರೆ. ಸೊ ಕಸ್ಟಮರು ಪ್ಲೆಡ್ಜರ್ ಆಗ್ತಾರೆ, ಬ್ಯಾಂಕು ಪ್ಲೆಡ್ಜಿ ಆಗುತ್ತೆ. ಅಂದರೆ ಅಡ ಇಡಿಸ್ಕೊಳ್ಳೋದು, ಏನಾದರೂ ಒಡವೆ ಇಡ್ಬೋದು, ಅದನ್ನೆಲ್ಲ ಇಟ್ಕೊಂಡು ದುಡ್ಡನ್ನ ಕೊಡೋದು, ಪ್ಲೆಡ್ಜಿ. ಅರ್ಥ ಆಯ್ತಲ್ವ ಇದು? ನೆಕ್ಸ್ಟ್ ಪಾಯಿಂಟು ಅಡ್ವೈಸರ್ ಆ್ಯಂಡ್ ಕ್ಲೈಂಟ್. ಬ್ಯಾಂಕ್ ಏನಾಗುತ್ತೆ ಅಡ್ವೈಸರ್ ಆಗುತ್ತೆ, ಕಸ್ಟಮರ್ಸ್ ಏನಾಗ್ತಾರೆ ಕ್ಲೈಂಟ್ ಆಗ್ತಾರೆ. ಯಾವಾಗ ಅಡ್ವೈಸರ್ ಮತ್ತು ಕ್ಲೈಂಟ್ ಆಗೋದು, ಬ್ಯಾಂಕ್ ಏನು ಮಾಡುತ್ತೆ ಅಡ್ವೈಸ್ ಕೊಡುತ್ತೆ. ಯಾವುದು ರಿಲೇಟೆಡ್ ಅಡ್ವೈಸ್ ಕೊಡುತ್ತೆ, ಬೇಗ ಮದುವೆ ಆಗು ಅಂತೆಲ್ಲ ಅಡ್ವೈಸ್ ಕೊಡುತ್ತಾ, ಇಲ್ಲ ನಮ್ಮಲ್ಲಿ ಬಂದು ಇನ್ವೆಸ್ಟ್ ಮಾಡಿ ಅಂತ ಅಡ್ವೈಸ್ ಕೊಡುತ್ತೆ. ಸೊ ಅವಾಗ ಏನಾಗುತ್ತೆ, ಅಡ್ವೈಸರು ಬ್ಯಾಂಕ್ ಆಗುತ್ತೆ, ಕ್ಲೈಂಟ್ ಬಂದು ಕಸ್ಟಮರ್ ಆಗ್ತಾರೆ. ಇವಾಗ ಯಾವ ಥರ ರಿಲೇಷನ್ಶಿಪ್ ಇದೆ ಅಂತ ನೋಡಿದ್ವಿ ಅಲ್ಲ, ಕಸ್ಟಮರ್ ಮತ್ತು ಬ್ಯಾಂಕ್ ಜೊತೆ ಡೆಟಾರ್ಸ್ ಕ್ರೆಡಿಟರ್ ರಿಲೇಷನ್ಶಿಪ್ಪು, ಕ್ರೆಡಿಟರ್ ಡೆಟಾರ್ ರಿಲೇಷನ್ಶಿಪ್ಪು, ಬೈಲರ್ ಬೈಲಿ ರಿಲೇಷನ್ಶಿಪ್ಪು, ಟ್ರಸ್ಟಿ ಬೆನಿಫಿಷರ್ ರಿಲೇಷನ್ಶಿಪ್ಪು, ಪ್ಲೆಡ್ಜರ್ ರಿಲೇಷನ್ಶಿಪ್ಪು, ಅಡ್ವೈಸರ್ ಆ್ಯಂಡ್ ಕ್ಲೈಂಟ್ ರಿಲೇಷನ್ಶಿಪ್ಪು, ಈ ಥರ ರಿಲೇಷನ್ಶಿಪ್ಸ್ ಇರುತ್ತೆ. ಇವಾಗ ನೆಕ್ಸ್ಟು ಸ್ಪೆಷಲ್ ರಿಲೇಷನ್ಶಿಪ್ಪು. ಫಸ್ಟು ಜನರಲ್ ರಿಲೇಷನ್ಶಿಪ್ಪಲ್ಲಿ ಇದೆಲ್ಲ ಬರುತ್ತೆ. ಈಗ ಸ್ಪೆಷಲ್ ರಿಲೇಷನ್ಶಿಪ್ಪಲ್ಲಿ ಬ್ಯಾಂಕರ್ಸ್ ಲೀನ್. ಅಂದರೆ ಬ್ಯಾಂಕರ್ಗೆ ಯಾವ ಥರ ರೈಟ್ಸ್ ಇರುತ್ತೆ, ಲೀನ್ ಅಂದರೆ ರೈಟ್ಸ್ ಅಂತ, ಯಾವ ಥರ ಹಕ್ಕು ಇರುತ್ತೆ ಬ್ಯಾಂಕಿಗೆ ಅಂದರೆ ಸ್ಪೆಷಲ್ ರಿಲೇಷನ್ಶಿಪ್ಪು. ಏನು ರಿಲೇಷನ್ಶಿಪ್ ಅಂದರೆ, ಇವಾಗ ನೀವು ಬ್ಯಾಂಕಲ್ಲಿ ಏನೋ ಒಂದು, ನಾನು ನಿಮ್ಗೆ ಆಗಲೇ ಹೇಳಿದೆ, ಒಂದು ಒಡವೆನ ಹೋಗಿ ಅಡ ಇಟ್ಟರೆ ನೀವು, ಅವಾಗೇನಾಗುತ್ತೆ, ನೀವು ಸಾಲ ತೀರಿಸೋವರೆಗೂ ಆ ಒಡವೆ ಬ್ಯಾಂಕ್ ಅವ್ರದ್ದೇನೆ, ಓಕೆನಾ. ಏನು ಬ್ಯಾಂಕರ್ಗೆ ಯಾವ ಥರ ರೈಟ್ಸ್ ಇದೆ, ಅವ್ರು ನಿಮಗೆ ಕೊಡೋದಿಲ್ಲ. ನನ್ನ ಒಡವೆ ಕೊಡು ವಾಪಸ್ಸು, ನಾನು ದುಡ್ಡು ನಿಂಗೆ ನಾಳೆ ಕೊಡ್ತೀನಿ ಅಂದೆಲ್ಲ ನಿಮಗೆ ಕೊಡೋದಿಲ್ಲ. ನೀವು ಕಂಪ್ಲೀಟ್ ಅಮೌಂಟನ್ನು ಪೇ ಮಾಡಬೇಕು ವಿತ್ ಇಂಟ್ರೆಸ್ಟು. ಎಲ್ಲ ಕೊಡೋವರೆಗೂ ಬ್ಯಾಂಕ್ ಏನು ಮಾಡ್ತಾನೆ, ಓನರ್ಶಿಪ್ನ ಮೇಂಟೈನ್ ಮಾಡ್ತಾನೆ, ಆ ಒಡವೆ ನಂದೇ ಅಂತ ಇರ್ತಾನೆ. ಆಮೇಲೆ ಇನ್ನೊಂದು ರೈಟ್ಸ್ ಇದೆ ಅವನಿಗೆ, ಏನಂದರೆ ನಾಳೆ ದಿನ ಇಷ್ಟು ಟೈಮ್ ಅಂತ ಕೊಟ್ಟಿರ್ತಾನೆ, ಆ ಟೈಮ್ ಒಳಗಡೆ ನೀವು ಅಮೌಂಟನ್ನು ಪೇ ಮಾಡಿಲ್ಲ ಅಂದರೆ ನೀವು ಅವನು ಆ ಜುವೆಲ್ಸು ಇಲ್ಲ ಏನು ನೀವು ಅಡ ಇಟ್ಟಿರ್ತಾರಲ್ಲ ಅದನ್ನು ಅವನು ಮಾರ್ಕೋಬೋದು, ಯಾರಿಗಾದ್ರೂ ಸೇಲ್ ಮಾಡ್ಬೋದು ಅದನ್ನು. ಇವಾಗ ಫಸ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟು ರೈಟ್ ಆಫ್ ಸೆಟ್ ಆಫ್. ನೆಕ್ಸ್ಟು ರೈಟ್ ಆಫ್ ಸೆಟ್ ಆಫ್ ಅಂತ ಯಾವ ಥರ ರೈಟ್ಸ್ ಇದೆ ಅಂದರೆ, ಈಗ ಕಸ್ಟಮರ್ ನೀವೇನು ಡೆಪಾಸಿಟ್ ಇಟ್ಟಿರ್ತೀರಲ್ಲ ಆ ಡೆಪಾಸಿಟ್ ಅಮೌಂಟನ್ನು ಲೋನ್ ಆಗಿ ಪ್ರೊವೈಡ್ ಮಾಡಿ ಅಲ್ಲಿಂದ ಇಂಟ್ರೆಸ್ಟ್ ತೊಗೊಳ್ಳೋ ರೈಟ್ಸ್ ಇದೆ. ಅರ್ಥ ಆಯ್ತಲ್ವ ನಿಮಗೆ? ಏನು ಮಾಡ್ತಾನೆ, ನೀವು ಲೋನ್ ಅಮೌಂಟ್ ಇರುತ್ತಲ್ಲ, ನಿಮ್ಮ ಡೆಪಾಸಿಟ್ ಅಮೌಂಟನ್ನು ಇನ್ಯಾವನಿಗೋ ಒಂದು 15% 20%ಗೆ ಲೋನಾಗಿ ಪ್ರೊವೈಡ್ ಮಾಡಿ ಅಲ್ಲಿಂದ ಇಂಟ್ರೆಸ್ಟ್ ಅರ್ನ್ ಮಾಡೋ ರೈಟ್ಸ್ ಅವನಿಗಿದೆ. ಅರ್ಥ ಆಯ್ತಲ್ಲ? ಜನರಲ್ ರಿಲೇಷನ್ಶಿಪ್ ಮತ್ತು ಸ್ಪೆಷಲ್ ರಿಲೇಷನ್ಶಿಪ್. ನೆಕ್ಸ್ಟ್ ಕಾನ್ಸೆಪ್ಟು ಟರ್ಮಿನೇಷನ್ ಆಫ್ ಬ್ಯಾಂಕರ್. ಟರ್ಮಿನೇಷನ್ ಆಫ್ ಬ್ಯಾಂಕರ್ ಅಂದರೆ ಏನಂದರೆ, ಇಬ್ಬರ ಮಧ್ಯೆ ಒಂದು ರಿಲೇಷನ್ಶಿಪ್ ಇರುತ್ತಲ್ಲ ಅದನ್ನು ಮುರಿದು ಬೀಳೋ ಅಂಥದ್ದು. ಇವಾಗ ನಾವೇನು ನೋಡಿದ್ವಿ, ಜನರಲ್ ಮತ್ತು ಸ್ಪೆಷಲ್ ರಿಲೇಷನ್ಶಿಪ್ ಯಾವ ಥರ ಇರುತ್ತೆ ಕಸ್ಟಮರ್ ಮತ್ತು ಬ್ಯಾಂಕರ್ ನಡುವೆ ಅಂತ ನೋಡಿದ್ವಲ್ಲ, ಅದೇ ಕಸ್ಟಮರ್ ಮತ್ತು ಬ್ಯಾಂಕರ್ ನಡುವೆ ಒಂದು ರಿಲೇಷನ್ಶಿಪ್ನ ಕಟ್ಟಾಗೋದನ್ನು ಕೂಡ ನಾವು ನೋಡ್ತೀವಿ. ಹೇಗೆಲ್ಲ ಕಟ್ಟಾಗುತ್ತೆ ಅಂದರೆ, ಕಸ್ಟಮರ್ ಕಡೆಯಿಂದ ಹೇಗೆ ಈ ರಿಲೇಷನ್ಶಿಪ್ ಕಟ್ಟಾಗುತ್ತೆ ಅಂದರೆ, ಅವನು ಅಕೌಂಟನ್ನು ಕ್ಲೋಸ್ ಮಾಡಿ ಅವನದು ಮಿಕ್ಕಿದ ಅಮೌಂಟನ್ನು ತೊಗೊಂಡು ಹೋಗ್ತಾನಲ್ಲ, ಅವಾಗ ಒಂದು ಸತಿ ಏನಾಗುತ್ತೆ, ರಿಲೇಷನ್ಶಿಪ್ಪು ಕಟ್ಟಾಗುತ್ತೆ, ಬ್ರೇಕಪ್ ಆಗುತ್ತೆ. ಓಕೆ, ಲೆಟ್ಸ್ ಯೂಸ್ ದಿಸ್ ವರ್ಡ್. ಅವಾಗೇನಾಗುತ್ತೆ, ಬ್ರೇಕ್ ಆಗುತ್ತೆ ರಿಲೇಷನ್ಶಿಪ್ಪು. ಇನ್ನೊಂದೇನೆಂದರೆ, ಇನ್ ಕೇಸ್ ಈ ಅಕೌಂಟಲ್ಲಿ ಅಮೌಂಟ್, ಕೆನರಾದಲ್ಲಿ ಅಮೌಂಟ್ ಇದೆ ಅಂದ್ಕೊಳ್ಳಿ, ಆ ಅಮೌಂಟನ್ನು ಎಲ್ಲನೂ ಟ್ರಾನ್ಸ್ಫರ್ ಮಾಡಿಕೊಂಡು SBIಗೆ ಟ್ರಾನ್ಸ್ಫರ್ ಮಾಡಿಕೊಂಡು, SBI ಅಂತಲ್ಲ ಯಾವುದೋ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾನೆ ಅಂದ್ಕೊಳ್ಳಿ, ಆವಾಗಲೂ ಏನಾಗುತ್ತೆ, ರಿಲೇಷನ್ಶಿಪ್ಪು ಬ್ರೇಕ್ ಆಗುತ್ತೆ. ಆಮೇಲೆ ಈ ಬ್ಯಾಂಕಲ್ಲಿ ಸರ್ವಿಸ್ ಪ್ರಾಪರಾಗಿ ಪ್ರೊವೈಡ್ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಸ್ವಿಚ್ ಆದ, ಇಲ್ಲ ಅಂದರೆ ಈ ಬ್ಯಾಂಕಿನ ಇಂಟ್ರೆಸ್ಟ್ ಎಲ್ಲ ನನಗೆ ಸ್ಯಾಟಿಸ್ಫೈ ಆಗ್ತಾಯಿಲ್ಲ, ಬೇರೆ ಬ್ಯಾಂಕಲ್ಲಿ ಇನ್ನೂ ಚೆನ್ನಾಗಿ ಇದು ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದೆ ಅಂತ ಹೋದಾಗ ಏನಾಗುತ್ತೆ, ಕಸ್ಟಮರ್ ಮತ್ತು ಬ್ಯಾಂಕ್ ರಿಲೇಷನ್ಶಿಪ್ ಕಟ್ಟಾಗುತ್ತೆ. ಇವಾಗ ಕಸ್ಟಮರ್ ಹೀಗೆಲ್ಲ ಅವನು ಅಕೌಂಟನ್ನು ಕ್ಲೋಸ್ ಮಾಡಿಕೊಂಡು, ಇಲ್ಲ ಕಸ್ಟಮರ್ ಏನಾದರೂ ಸತ್ತೋದ್ರೂ ಏನಾಗುತ್ತೆ, ಡೆತ್ ಆಫ್ ಕಸ್ಟಮರ್ ಅದು ಏನಾಗುತ್ತೆ, ರಿಲೇಷನ್ಶಿಪ್ಪು ಬ್ರೇಕ್ ಆಗುತ್ತೆ. ಯಾರ ಜೊತೆ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆ ಅಲ್ಲ, ಬ್ಯಾಂಕರ್ ಮತ್ತು ಕಸ್ಟಮರ್ ಜೊತೆ. ಇವಾಗ ಬ್ಯಾಂಕ್ ಕಡೆಯಿಂದ ಹೇಗೆ ರಿಲೇಷನ್ಶಿಪ್ ಕಟ್ಟಾಗುತ್ತೆ ಅಂದರೆ, ಇನ್ ಕೇಸ್ ಕೋರ್ಟಿಂದ ಆರ್ಡರ್ ಏನಾದರೂ ಬಂದೆ, ಇವಾಗ ಅಕೌಂಟನ್ನು ಫ್ರೀಸ್ ಮಾಡಿ, ಹೋಲ್ಡ್ ಮಾಡಿ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿ ಅಂದರೆ, ಸೊ ಅವಾಗ ಏನು ಮಾಡುತ್ತೆ, ಬ್ಯಾಂಕರ್ ಏನು ಮಾಡ್ತಾನೆ, ಅಕೌಂಟನ್ನು ಫ್ರೀಸ್ ಮಾಡ್ತಾನೆ. ಇನ್ ಕೇಸ್ ಕಸ್ಟಮರ್ ಏನಾದರೂ
ಕಸ್ಟಮರ್ ಅಕೌಂಟ್ ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಏನಾದರೂ ಲಿಂಕ್ ಆಗಿದ್ದು ಕೂಡ ಏನಾಗುತ್ತೆ, ಸ್ಟಾಪ್ ಆಗುತ್ತೆ ಅಕೌಂಟು. ಆಮೇಲೆ ಬ್ಯಾಂಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡೋದು ಏನಾದರೂ ಫೇಲ್ ಆದ್ರೂ ಏನಾಗುತ್ತೆ, ರಿಲೇಷನ್ಶಿಪ್ ಬ್ರೇಕ್ ಆಗುತ್ತೆ. ಇವಾಗ ಈ ಕಂಪ್ಲೀಟ್ ಚಾಪ್ಟರ್ ಅರ್ಥ ಆಯ್ತಲ್ಲ. ಆ್ಯಂಡ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಚಾಪ್ಟರ್ ಆಲ್ರೆಡಿ ಪ್ಲೇ ಲಿಸ್ಟಲ್ಲಿದೆ, ಹೋಗ್ಬಿಟ್ಟು ಚೆಕ್ ಮಾಡಿ. ಕೀಪ್ ವಾಚಿಂಗ್ ಗೈಸ್. ಬಾಯ್.